ಎರಡನೇ ಭಾನುವಾರದ ಬಸವಜ್ಯೋತಿ ಕಾರ್ಯಕ್ರಮದ ಈ ಶುಭ ಸಂಜೆಯ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ಮತ್ತು ಈ ಸಭಾಂಗಣದಲ್ಲಿ ಅನುಭವವನ್ನು ಕೇಳಲು ಬಂದಂತಹ, ನನ್ನ ಅನುಭವ ಅಲ್ಲ, ಶರಣರ ಅನುಭವಗಳನ್ನು ಕೇಳಲು ಬಂದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಮೊದಲು ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಒಂದು ಅರ್ಧ ತಾಸು ತಡ ಮಾಡಿ ಬಂದಿದ್ದೀನಿ ಅನಿವಾರ್ಯ ಕಾರಣದಿಂದ. ಮಾಸ್ತರ್ಗಳಿಗೆ ಸಂಡೇನೂ ಕೆಲಸ ಇರ್ತದ ಅನ್ನೋದು ಮಾಸ್ತರ್ ಡ್ಯೂಟಿ ಮಾಡಿದವ್ರಿಗೆ ಗೊತ್ತಿರ್ತದ ಅಂತ ಹೇಳ್ತಾ, ನನಗೆ ನೀಡಿದಂತಹ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಶರಣ ಧರ್ಮ ಮತ್ತು ಮಾನವೀಯ ಮೌಲ್ಯ ಅಂತ. ಸುಮಾರು ಶತಮಾನಗಳಿಂದ ಬಳಲಿದಂತಹ, ಬೆಂದಿದಂತಹ, ನೋವುಂಡಂತಹ ಮಾನವನ ಬದುಕಿನ ದುಃಖವನ್ನು ನಿವಾರಣೆ ಮಾಡಿದಂತಹ ಯಾವುದಾದ್ರೂ ಬಹುದೊಡ್ಡ ಸಾಹಿತ್ಯ ಈ ಜಗತ್ತಿನಲ್ಲಿದೆ ಅಂತಂದರೆ ಅದು ಶರಣ ಸಾಹಿತ್ಯ ಮತ್ತು ಬಸವಣ್ಣನವರ ಸಾಹಿತ್ಯ. ಯಾಕೆ ಅಂತಂದರೆ ಮಾನವೀಯತೆಯೇ ಇಲ್ಲದಂತಹ ಈ ಜಗತ್ತಿನಲ್ಲಿ ನೂರಾರು ಮನುಷ್ಯರನ್ನು ಅಥವಾ ಸಾವಿರಾರು ಮನುಷ್ಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ರಾಜನನ್ನಾಗಿ ಆಳಿದಂತಹ ಇದೇ ನೆಲೆಯಲ್ಲಿ ಸಾವಿರಾರು ಮನುಷ್ಯರನ್ನು ಗುಲಾಮತ್ವದಿಂದ ಮುಕ್ತ ಮಾಡಿ ಮಾನವೀಯ ನೆಲೆಯ ಮೇಲೆ ನಿಲ್ಲಲು ಅಂತಹ ಹಕ್ಕು ಕೊಟ್ಟಂತಹ ಮೊಟ್ಟ ಮೊದಲನೆಯ ಧರ್ಮನೇ ಬಸವ ಧರ್ಮ, ಶರಣ ಧರ್ಮ. ಇದು ಮೊದಲನೇ ಮಾನವೀಯತೆ. ನಮ್ಮ ಮಾನವೀಯತೆ ಅಂತಂದರೆ ನಮ್ಗೆ ಅನ್ನಿಸ್ತದ, ಏನು ಮಾನವೀಯತೆ? ನಾವು ಈಗಾಗಲೇ ಧ್ವಜಾರೋಹಣದ ಒಳಗಡೆ ಒಂದು ಪದ ಬಂತು, ದಯೆ ಬೇಕು. ಬಸವಣ್ಣನವರು ಅದೇ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವಿಲ್ಲದ ಧರ್ಮ ಅದು ಆವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಲೂ ಹೇಳ್ತಾರೆ. 21ನೇ ಶತಮಾನಕ್ಕೆ ಸಕಲ ಪ್ರಾಣಿಗಳಲ್ಲಿ ದಯೆ ಇದೆ, ಮನುಷ್ಯನಲ್ಲಿ ಇಲ್ಲ ಅನ್ನೋದೇ ಇದರ ಒಂದು ವಾಸ್ತವತೆ. ಮನುಷ್ಯನಲ್ಲಿ ಇಲ್ಲ ಅನ್ನೋದೇ ಇದರ ಒಂದು ವಾಸ್ತವತೆ. ಹೆಂಗೆ ಹೇಳ್ತೀರಪ್ಪ ಅಂತ ನೀವು ನನಗೆ ಪ್ರಶ್ನೆ ಮಾಡಿದರೆ, ನಾಯಿಯನ್ನು, ಬೆಕ್ಕನ್ನು, ಇತರ ಪ್ರಾಣಿಗಳನ್ನು ನಮ್ಮ ಗಾಡಿಯೊಳಗೆ ಕೂಡಿಸ್ಕೊಂಡು ಹೋಗುವಂತಹ ದಿನಮಾನ ಇವತ್ತು ನಮ್ಮದಾಗಿದೆ. ಹೌದ್ರಿ? ನಮ್ಮ ಅವ್ವರಿಗೆಲ್ಲರಿಗೂ ಗೊತ್ತಾಯ್ತು, ಅಕ್ಕಂದಿರಿಗೆಲ್ಲರಿಗೂ ಗೊತ್ತಾಯ್ತು. ನಾಯಿಯನ್ನು, ಬೆಕ್ಕನ್ನು ಗಾಡಿಯಲ್ಲಿ ಕೂಡಿಸಿಕೊಂಡು ಅದರೊಂದಿಗೆ ಮುದ್ದಾಡಿ ಇದು ನನ್ನ ಮಗು ಅಂತ ಹೇಳುವಂತಹ ಇಂದಿನ ಮಾನವೀಯ ಮೌಲ್ಯ, ಅದೇ ತನ್ನ ಜೊತೆಗೆ ಹುಟ್ಟಿದಂತಹ ಮನುಷ್ಯನನ್ನು ಪ್ರೀತಿಸುವಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇಲ್ಲ. ಕಾರಣಕ್ಕಾಗಿ ನಾವು ಇವತ್ತು ಶರಣರ ಮೌಲ್ಯಗಳನ್ನು ಕುರಿತು ಅವಲೋಕನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಜೊತೆಗೆ ಅದನ್ನು ನಾವು ಅಳವಡಿಸಿಕೊಳ್ಳುವಂದರೆ ಮಾತ್ರ ಮುಂದಿನ ಬದುಕಿಗೆ, ಅಂದರೆ ಇಲ್ಲಿ ಕೂತಾರಲ್ಲ ನನ್ನ ಮಕ್ಕಳೆಲ್ಲ, ಈ ಮಕ್ಕಳಿಗೆ ಮಾನವೀಯತೆಯನ್ನು ಸಾರುವಂತಹ ಅಧಿಕಾರ ನಮ್ಮೊಳಗೆ ಹುಟ್ಟಬೇಕಾಗಿದೆ. ಇಲ್ಲ ಅಂತಂದರೆ ಈ ಮಕ್ಕಳು ಮೃಗಗಳಾಗುವ ದಿನಗಳು ಸಮೀಪಿಸ್ತಾ ಇದ್ದಾವೆ. ಈ ಮಕ್ಕಳು ಅಂದರೆ ಅದು ತಾತ್ಪರ್ಯ ಅಲ್ಲ, ವಾಸ್ತವತೆ ಅಂತ. ನಾಯಿ ಬೆಕ್ಕುಗಳನ್ನು ಗಾಡಿಯಲ್ಲಿ ಕುಳಿಸಿಕೊಂಡು ಹೋಗುವಂತಹ ಈ ಸಮಾಜದ ಮುಖಂಡರು, ವ್ಯಕ್ತಿಗಳು, ಮನುಷ್ಯರು ತನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗುವ ಅಮಾನವೀಯ ಘಟನೆಗಳು ಸಹಿತ ನಮ್ಮನ್ನು ಎದುರಾಗ್ತಾ ಇದ್ದಾವೆ.
ಮೊನ್ನೆ ದಿನ ಒಂದೊಂದು ವಾಟ್ಸಪ್ ನೀವು ಮೆಸೇಜ್ ಬರ್ತಾವ, ಯೂಟ್ಯೂಬ್ ಮೆಸೇಜ್ ಬರ್ತಾವ, ಫೇಸ್ಬುಕ್ ಮೆಸೇಜ್ ಬರ್ತಾವ. ತಂದೆಯ ಶವ ಸಂಸ್ಕಾರ ಆಗುವ ಸ್ಥಿತಿಯ ತನಕನೂ ಸಹಿತ ಅವನು ಹಸಿವನ್ನು ತಡೆದುಕೊಂಡು ಆಗ್ತಾ ಇರಲಿಲ್ಲಂತೆ. ನಾನು ಬ್ರೇಕ್ಫಾಸ್ಟ್ ಮಾಡಬೇಕು, ನಾನು ಲಂಚ್ ಮಾಡಬೇಕು, ಬೇಗ ಮುಗಿಸ್ರಿ ನಿಮ್ಮ ಶವ ಸಂಸ್ಕಾರ ಪದ್ಧತಿ ಅಂತ ಆನ್ಲೈನ್ ಮೂಲಕ ಮಗಳು ಹೇಳ್ತಾಳೆ ಅಂತಂದರೆ ಮಾನವೀಯತೆ ಅನ್ನೋದು ಎಲ್ಲ ಮರೆತು ಹೋಗಿದೆ, ಮಾನವೀಯತೆ ಅನ್ನೋದು ಎಲ್ಲಿ ನಿಂತುಕೊಂಡಿದೆ ಅನ್ನೋದೇ ನಾವು ಇವತ್ತು ಮೆಲುಕು ಹಾಕಬೇಕಾಗಿದೆ. ಇಂತಹ ಸಣ್ಣ ಪುಟ್ಟ ಘಟನೆಗಳೆಲ್ಲ ಮನ ಕಲಕುವಂತಹ ಮಾನವೀಯತೆಯ ಮಾತುಗಳನ್ನು ಆಡಿದಂತಹ ಮೊಟ್ಟ ಮೊದಲನೆಯ ಶರಣ ಧರ್ಮ ಅದು ಕರ್ನಾಟಕದ ಧರ್ಮ, ಕಲಬುರಗಿಯ ಹೆಬ್ಬಾಗಿಲಿನ ಧರ್ಮ, ಬಸವ ಕಲ್ಯಾಣದ ಬಹುದೊಡ್ಡ ಬೀಜದ ಧರ್ಮವೇ ಮಾನವೀಯತೆ. ಗಿರೀಶ್ ಕಾರ್ನಾಡ್ ಎನ್ನುವಂತಹ ಒಬ್ಬ ವ್ಯಕ್ತಿ ಹೇಳ್ತಾರೆ, ಕನ್ನಡ ಸಾಹಿತ್ಯದ ದಿಗ್ಗಜರವರು. ಗಿರೀಶ್ ಕಾರ್ನಾಡ್ ಅನ್ನೋರು ಒಂದು ಮಾತು ಹೇಳ್ತಾರೆ, ನೋಯುವ ಹಲ್ಲಿಗೆ ಹಲ್ಲು ನೋಯ್ಲತ್ತರ ಏನಾಗ್ತದೆ ಅನ್ನೋದು ನಮಗೆ ನೋಯ್ದವರಿಗೆ ಗೊತ್ತಿರ್ತದೆ. ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ತಾಕುವಂತೆ. ನಾಲ್ಗೆ ಹತ್ತಿದ್ರೆ ಏನಾಗ್ತದೆ, ಜೀವ ಹೋದಂಗೆ ಆಗ್ತದೆ. ನಾಲ್ಗೆಗೆ ಎಲುಬಿಲ್ಲದ ನಾಲಿಗೆ ಮೆತ್ತನಂಥ ಅಂಶ ಹಚ್ಚಿದ್ರೆ ಜೀವ ಹೋಗ್ತದೆ. ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ತಾಕು ಹಾಗೆ ಕನ್ನಡದ ಆದಿ ಪ್ರಮಥರೆಲ್ಲರೂ ಶರಣ ಸಾಹಿತ್ಯ ಒಪ್ಪಿಕೊಂಡಾಗ ಮಾತ್ರ ಈ ಜಗದಲ್ಲಿ ಮೌಲ್ಯ ಉಳಿಲಿಕ್ಕೆ ಸಾಧ್ಯ ಅಂತ. ಈ ಜಗದಲ್ಲಿ ಮೌಲ್ಯ ಉಳಿಲಿಕ್ಕೆ ಸಾಧ್ಯ. ಹರಿಹರ ಕವಿಯಂತೂ ಆಗಲೇ ಹೇಳಿಬಿಟ್ಟಿದ್ದಾರೆ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಹಂಗ್ರಿ ನಮ್ಮವ್ವ ಕೈ ಹಿಡ್ದಳ ನಡೆದೀನಿ, ತುತ್ತು ಉಣ್ಸಳ ಉಂಡೀನಿ, ಬಟ್ಟೆ ಹಾಕಳ ಹುಟ್ಟೀನಿ ಅಂತ ನಾವು ಅನ್ಬೋದು. ಒಂದು ಮಾನವೀಯ ಮೌಲ್ಯದ ಮೇಲೆ ಹೀಗೇ ನಡೆದರೆ ಸಮಾಜ ಸುಖವಾಗಿರುತ್ತದೆ ಎನ್ನುವಂತಹ ಪಾಠ ಕಲಿಸಿದ ಮೊಟ್ಟ ಮೊದಲನೆಯ ಪಾಠಶಾಲೆನೇ ಅನುಭವ ಮಂಟಪ. ಇದು ಮೊದಲನೆಯ ಶರಣ ಮೌಲ್ಯದ ಕೇಂದ್ರ. ಅದು ಶರಣರ ಮೌಲ್ಯದ ಬಹುದೊಡ್ಡ ಕೇಂದ್ರ ಅಂತಂದರೆ ಅನುಭವ ಮಂಟಪ. ಹಾಗಾದರೆ ಯಾಕೆ ಶರಣರು ಮತ್ತೆ 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 ನಮ್ಮನ್ನು ಕೆಣಕ್ತಾ ಇದ್ದಾರೆ, ನಮ್ಮನ್ನು ನಮ್ಮ ಎದೆಗೆ ತಟ್ಟಿ ಹೇಳ್ತಾ ಇದ್ದಾರೆ? ಯಾಕೆ ಅಂತಂದರೆ ಮನುಷ್ಯ ಮಾನವೀಯತೆಯನ್ನು ಮರೆತರೆ ಆತನ ಬದುಕು ನರಕ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಸ್ವರ್ಗ ಅನ್ನೋದು ಬೇರೆಲ್ಲ ಕಾಣಿರೋ ಅದು ಪೃಥ್ವಿಯ ಮೇಲಿನ ಮಾರಡಿ ಅಂತ ಹೇಳ್ತಾರೆ. ಸ್ವರ್ಗ ನರಕ ಅನ್ನೋದು ನಮ್ಮದು ಪುರಾತನರು ಏನು ಹೇಳ್ತಾ ಅಂದರೆ ಮ್ಯಾಲೊಂದು ಸ್ವರ್ಗ ಅದ ರೀ, ಮ್ಯಾಲೊಂದು ನರಕ ಅದ ರೀ. ಇಲ್ಲಿ ನೀವು ಚಲೋ ಕೆಲಸ ಮಾಡಿದರೆ ಸ್ವರ್ಗದಾಗ ನಿಮಗೆ ಉಯ್ಯಾಲೆದಾಗ ಓಡಾಡಿಸ್ತಾರ, ಕೆಟ್ಟ ಕೆಲಸ ಮಾಡಿದರೆ ನಿಮಗೆ ಬಿಸಿ ಎಣ್ಣೆದೊಳಗೆ ಕರಿತಾರ ಅನ್ನುವಂತಹದ್ದೇ ನಮ್ಮ ಮೌಲ್ಯ ಇತ್ತು, ನಮ್ಮ ಪುರಾತನರ ಮೌಲ್ಯ ಇತ್ತು, ನಮ್ಮ ಏನು ಹೇಳ್ತೀರಿ ವೈದಿಕ ಧರ್ಮದ ನೆಲೆಯಾಗಿತ್ತು. ಆದರೆ ಅದು ಅಲ್ಲ ಅಂತ ಶರಣರು ಹೇಳ್ತಾರೆ. ಸ್ವರ್ಗ ನರಕ ಎನ್ನುವುದು ಬೇರೆಲ್ಲ ಕಾಣಿರೋ ಅದು ಪೃಥ್ವಿಯ ಮೇಲಿನ ಮಾರಡಿ. ಮಾರಡಿ ಅಂತಂದರೆ ಒಂದು ಕೈಗೆ ಸಿಗುವಂತಹ ಒಂದು ಅಂಶ. ಅದು ಕೈ ಸಿಗುವುದಂದ್ರೆ ಎಳ್ಕೊಳ್ಳೋದಲ್ಲ, ಕೈಯ ಮೂಲಕ ಮಾಡುವ ಕೆಲಸ, ನಡೆಯ ಮೂಲಕ ಮಾಡುವ ನಡೆ, ಮನದ ಮೂಲಕ ಮಾಡುವ ವಿಚಾರ ಒಂದೇ ಆಗಿದ್ದೇ ಆದರೆ ಅದೇ ಸ್ವರ್ಗ. ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡನ್ನು ಪರಿಪೂರ್ಣ ತುಂಬಿದ್ದಾತರೆ ಅವನನ್ನೇ ನಿಜ ಶರಣ ನೋಡ. ಶರಣ ಅಂದರೆ ಬೇರೆ ಯಾರೂ ಅಲ್ಲ ನೋಡ್ರಿ. ಸುಮ್ಮನೆ ಕಸ ಹೊಡೆಯಕ್ಕೆ ಶರಣರಾದರು, ಸುಮ್ಮನೆ ಅಕ್ಕಿ ಆಯೋರು ಶರಣರಾದರು, ಸುಮ್ಮನೆ ಕಟ್ಟಿಗೆ ಆಯ್ಕೊಂಡು ಬರೋರು ಶರಣರಾದರು. ಸುಮ್ಮನೆ ಶರಣರಾಗಲಿಲ್ಲ. ಅಕ್ಕಿ ಆಯೋದ್ರ ಮೂಲಕ, ಕಟ್ಟಿಗೆ ಕಡಿಯೋದ್ರ ಮೂಲಕ, ಬಟ್ಟೆ ಒಗೆಯೋದ್ರ ಮೂಲಕ. ನೋಡ್ರಿ, ಶರಣರ ಕಾಯಕ ಮಡಿವಾಳದ ಕಾಯಕ. ಮಡಿವಾಳದ ಕಾಯಕ ನಾವು ಇವತ್ತೆಲ್ಲರೂ ವಾಷಿಂಗ್ ಮಷಿನ್ ಹಾಕಿ ಮಡಿವಾಳ ಕಾಯಕ ಮಾಡ್ತಾ ಇದ್ವಿ. ಮನದ ಮೈಲಿಗೆಯನ್ನು ತೊಳೆಯುವಂತಹ ಬಹುದೊಡ್ಡ ಕಾಯಕ ಶರಣರ ಕಾಯಕ. ಮನದ ಮೈಲಿಗೆ
ಮನದ ಮೈಲಿಗೆ ಅಂದರೆ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಭ್ರಾಂತಿ ಎಂಬ ಬೀಜವನ್ನು ಹೊಡೆದುಹಾಕಿ ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವ ಕಾಯಕವೇ ಮಡಿವಾಳರ ಕಾಯಕ, ಶರಣರ ಕಾಯಕ, ಶರಣರು ನಮಗೆ ನೀಡಿದಂತಹ ಬಹುದೊಡ್ಡ ಮೌಲ್ಯದ ಕಾಯಕ. ಹೀಗೆ ಹೇಳ್ತಾ ಹೋದಂಗ ಮೌಲ್ಯ ಅನ್ನುವುದು ವ್ಯತ್ಯಾಸಮಯವಾಗಿತ್ತು ಅಂತ. ವ್ಯತ್ಯಾಸ ಹೆಂಗಿತ್ತು ಅಂತಂದರೆ ಸ್ತ್ರೀ ಪುರುಷರ ಮಧ್ಯದಲ್ಲಿ ವ್ಯತ್ಯಾಸ ಇತ್ತು. ಇವತ್ತು ಈ ನೋಡ್ರಿ, ಈ ಸಭಾಂಗಣ ಎಷ್ಟು ಸ್ವಚ್ಛವಾಗಿದೆ ಅಂತಂದರೆ ಇದು ಒಂದು ತನುವ ಶುದ್ಧ ಮಾಡಿದ, ಮನವ ಶುದ್ಧ ಮಾಡಿದ, ಕಾಯಕ ಶುದ್ಧ ಮಾಡಿದ, ವಿಚಾರ ಶುದ್ಧ ಮಾಡಿದ ಅಂಗಳ ಅಂತ ನನಗನ್ನಿಸ್ತಾ ಇದೆ. ಇದೇ ಅನುಭವ ಮಂಟಪ, ಬೇರೆ ಯಾವುದೂ ಅಲ್ಲ, ಇದೇ ಅನುಭವ ಮಂಟಪ. ಶರಣರು ಮಾಡಿದ ಬಹುದೊಡ್ಡ ಶರಣ ಮೌಲ್ಯದ ಕಾಯಕ ಅಂತಂದರೆ ಸಂಜೆ ಟೈಮಲ್ಲಿ ಒಂದು ಕಡೆ ಸೇರಿಕೊಂಡು ಒಳ್ಳೆಯ ವಿಚಾರಗಳನ್ನು ಹರಡಿಸುವಂತಹ ಕಾಯಕ ಮಾಡಿದ್ದೇ ಇವತ್ತಿಗೂ ಸಹಿತ ಜೀವಂತಿಕವಾಗಿ ನಮ್ಮ ನೆಲೆಯಲ್ಲಿ ನಿಂತುಕೊಂಡಿದ್ದು ಬಹುದೊಡ್ಡ ಶರಣತ್ವ. ಅದಕ್ಕೆ ವಿದ್ವಾಂಸರು ಹೇಳ್ತಾರೆ, ಶಿವನಾಗಬಹುದು, ಬಸವನಾಗಲು ಸಾಧ್ಯವಿಲ್ಲ. ಯಾಕೆ ಯಾಕೆ? ಶಿವ ಅಂದರೆ ಏನ್ರಿ? ಹುಲಿ ಚರ್ಮ ತೊಟ್ಕೊಂಡವ, ರುದ್ರಾಕ್ಷಿ ಹಾಕ್ಕೊಂಡವರು, ಗಂಟ್ಲಲ್ಲಿ ವಿಷ ಹಾಕ್ಕೊಂಡು ನೀಲಕಂಠನಾದವನು, ಜಡೆಯ ಮೇಲೆ ಗಂಗೆಯನ್ನು ಕುಳಿಸಿಕೊಂಡವನು, ಕೊರಳಿಗೆ ನಾಗರನನ್ನು ಸೇರಿಸಿಕೊಂಡವನು, ತೊಡೆಯ ಮೇಲೆ ಪಾರ್ವತಿಯನ್ನು ಇಟ್ಟಿಕೊಂಡವನು. ಇದು ನಮಗೆ ಕಲ್ಪಿತವಾದಂತಹ ಶಿವಾಮ, ಕಲ್ಪಿತ ಶಿವ. ಆದರೆ ವಾಸ್ತವ ಶಿವ, ವಾಸ್ತವ ಶರಣ ಬಸವನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳಿದ್ರಪ್ಪ ಅಂತಂದರೆ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಹೇಳುವಂತಹ ಧೈರ್ಯ ಬಂದಿದ್ದು ಕೇವಲ ಬಸವಣ್ಣನವರಲ್ಲಿ ಮಾತ್ರ. ಇದು ಶರಣರ ಮೌಲ್ಯ, ಇದು ಶರಣರ ಮೌಲ್ಯ ಏನ್ರಿ? ಹಾಗಿದ್ದಾಗ ಶರಣ ಧರ್ಮದಲ್ಲಿ ಇರುವಂತಹ ಅತ್ಯಂತ ಮೇಲು ಉಕ್ತಿ, ಮೇಲ್ಪಂಕ್ತಿ, ಮೇಲ್ಸ್ಥಾನ ಯಾವುದಪ್ಪ ಅಂತಂದರೆ ಮಹಿಳೆಯರನ್ನು ಒಪ್ಪಿಕೊಂಡಿದ್ದು. ಇದು ಶರಣರ ಮೊಟ್ಟ ಮೊದಲನೇ ಮೌಲ್ಯ. ಯಾಕೆ ನಾನು ಹೇಳಬೇಕಾಗಿದೆ ಇದು ಅಂದರೆ, ನಾನೂ ಒಬ್ಬ ಮಹಿಳೆಯಾಗಿ, ನಾನೂ ಒಬ್ಬ ಮಹಿಳಾ ಅಕ್ಷರ ಕಲಿತ ವಿಚಾರವಂತಳಾಗಿ ನನ್ನನ್ನು ಸಮಾಜ ಸೇರಿಸಿಕೊಳ್ಳದೇ ಇರುವ ಸ್ಥಿತಿಯಲ್ಲಿದ್ದ ನನಗೆ ನನ್ನೊಳಗೆ ಆತ್ಮಬಲವನ್ನು, ನೈತಿಕ ಬಲವನ್ನು, ಸಾಮಾಜಿಕ ನೆಲೆಯನ್ನು, ಸಾಂಸ್ಕೃತಿಕ ಸ್ಥಾನವನ್ನು ನೀಡಿದಂತಹ ಮೊಟ್ಟ ಮೊದಲನೆಯ ಧರ್ಮ ಯಾವುದಾದ್ರೂ ಇದ್ದರೆ ಅದು ಬಸವ ಧರ್ಮ. ಅದಕ್ಕೂ ಒಬ್ಬ ಮಹಿಳೆಯನ್ನೇ ಕಾರಣ. ಅದಕ್ಕೆ ಯಾವಾಗಲೂ ಹೇಳ್ತಾರೆ, ಎವ್ರಿ ಸಕ್ಸಸ್ ಆಫ್ ಮ್ಯಾನ್ ದೇರ್ ಈಸ್ ಎ ವುಮನ್. ಏನರ್ಥ ಅಂದರೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರುತ್ತಾಳೆ. ಬಸವಣ್ಣನವರ, ನಾನು ಈ ಮಾತು ಹೇಳಿದರೆ ಅಪ್ಪಂದಿರು ಸ್ವೀಕಾರ ಮಾಡ್ತಾರಂತ ಅಂದ್ಕೊಂಡಿದ್ರೆ, ಯಾಕಂದ್ರೆ ಇಲ್ಲಿ ಕುಂತ ಅಪ್ಪಂದಿರು ಎಲ್ಲ ಮನಸ್ಸುಗಳು ಸಮಾನತೆ ವಿಚಾರಗಳಿರ್ತಾವ ಅಂತ. ಏಕೆಂದರೆ ಬಸವಣ್ಣನವರ ಯಶಸ್ವಿಯ ಹಿಂದೆ ಅಕ್ಕನಾಗಾಂಬಿಕಾ ತಾಯಿಯ ಸ್ಫೂರ್ತಿನೇ ಅವರ ಯಶಸ್ವಿಗೆ ಸಂಪೂರ್ಣವಾದಂತಹ ಬೆಂಬಲ. ನನಗಿಲ್ಲದ ಜನಿವಾರ, ಆಕೆಗಿಲ್ಲದ ಜನಿವಾರ ನನಗ್ಯಾಕೆ ಅಂತ ಪ್ರಶ್ನೆ ಮಾಡಿದ ಬಸವಣ್ಣನವರಲ್ಲಿ ಧೈರ್ಯ ಬರಬೇಕು ಅಂದರೆ, ಆಕೆಗೆ ಕಟ್ಟದೇ ಇರುವ ಜನಿವಾರದ ಲಕ್ಷಣಗಳನ್ನು ನೋಡಿದಂತಹ ಪ್ರತಿಭಟನೆ ಮೊದಲು ಆರಂಭವಾಗಿದೆ. ಇದು ಶರಣ ಮೌಲ್ಯ, ಬಸವಣ್ಣನವರು ನಮಗೆ ಹಾಕಿಕೊಟ್ಟಂತಹ ಬಹುದೊಡ್ಡ ಮೌಲ್ಯ. ಲಕ್ಷ್ಮೀ, ಈಗ ಶ್ರಾವಣ ಬಂತೇನೋ ರೀ ಅಪ್ಪರಿ, ಎಲ್ಲ ತಾಯಂದಿರಿಗೂ ನಗ್ತಾ ಇದ್ದಾರೆ, ನಾನು ನಗ್ತೀನಿ, ಅಪ್ಪಂದಿರಿಗೂ ಗೊತ್ತಿದೆ. ನಮ್ಮ ಒಳಗೆ, ಕಲಬುರಗಿ ಒಳಗೆ, ನಮ್ಮೊಳಗೆ ಅಂದರೆ ನಮ್ಮ ನೆಲೆಯ ಒಳಗಡೆ ಇಲ್ಲದೇ ಇರುವಂತಹ ವೈಭವ ಲಕ್ಷ್ಮಿ ತಾಂಡವಾಡ್ತಾಳೆ 4 ವಾರ 5 ವಾರ. ಹೌದ್ರಿ?
ಒಪ್ಕೋತೀವಿ? ಇದೇ ಲಕ್ಷ್ಮಿಯನ್ನು ಪೂಜೆ ಮಾಡಿದ ಕೈಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಇರಲಿಲ್ಲ. ಇದೇ ಸರಸ್ವತಿಯನ್ನು ಪೂಜೆ ಮಾಡಿದ ಕೈಗಳಿಗೆ ಅಕ್ಷರ ಸ್ವಾತಂತ್ರ್ಯ ಇರಲಿಲ್ಲ. ಹೌದಿಲ್ಲ? ನೀ ಪೂಜೆ ಮಾಡ್ಕೊತ 4 ಗೋಡೆ ಒಳಗೆ ಕೂಡು, ನಿನ್ನನ್ನು ನೋಡಿಕೊಂಡು ನಾನು ಹೊರಗಡೆ ಸಂಚರಿಸ್ತಾ ಇರ್ತೀನಿ ಅನ್ನುವಂತಹ ವೈದಿಕ ಸಮಾಜದ ಒಳಗಡೆ ಲಕ್ಷ್ಮಿಯನ್ನು ಪೂಜಿಸುವ ಕೈಗೆ, ಸರಸ್ವತಿಯನ್ನು ಆರಾಧಿಸುವಂತಹ ಮನಸ್ಸಿಗೆ ವಚನಗಳನ್ನು ಬರೆಯುವಂತಹ ಸಾಮರ್ಥ್ಯ ನೀಡಿದ ಮೊಟ್ಟ ಮೊದಲನೆಯ ಸಾಹಿತ್ಯವೇ ಶರಣರ ಮೌಲ್ಯ, ಶರಣರ ಸಾಹಿತ್ಯ. ಒಂದು ಹೇಳ್ತೀನಿ ಅವ್ವಾಜಿಯವರಿಗೆ, ಅಕ್ಕಾಜಿಯವರಿಗೆ, ನಾವೇನಾದರೂ ಪೂಜೆ ಮಾಡಬೇಕು ಅಂತಂದರೆ ಅಕ್ಕ ನಾಗಮ್ಮಳನ್ನು, ನೀಲಾಂಬಿಕೆ ತಾಯಿಯನ್ನು, ಅಕ್ಕ ಮಹಾದೇವಿಯನ್ನು, 34-36 ಶರಣರನ್ನು ನಮ್ಮ ಆತ್ಮದಲ್ಲಿ ತಾಯ್ತ ಮಾಡ್ಕೊಂಡು ಹಾಕ್ಕೋಬೇಕು. ತಾಯ್ತ ಅಂದರೆ ಗೊತ್ತಾಗ್ತದೆ. ಅದೇ ತಾಯಿತ ನಮಗೆ ಆಧಾರ ಸ್ತಂಭವಾದಾಗ ಮಾತ್ರ ನಮ್ಮೊಳಗೆ ಬದುಕುವಂತಹ, ಧೈರ್ಯವಂತರಾಗಿ ನಿಲ್ಲುವಂತಹ, ಸಾಮಾಜಿಕ ಮೌಲ್ಯವನ್ನು ಸಂಪಾದನೆ ಮಾಡುವಂತಹ ತಾಕತ್ತು ಬರಲಿಕ್ಕೆ ಸಾಧ್ಯ ಇದೆ. ಅಂದಿನ ಅನುಭವ ಮಂಟಪದ ಎಲ್ಲ 770 ಅಮರಗಣಗಳು ಒಪ್ಕೊಳ್ತಾರೆ. ಆದ್ಯರ 60 ವಚನಕ್ಕೆ ಅಕ್ಕನ ಒಂದೇ ಒಂದು ವಚನ ಸಾಕಪ್ಪ, ಆಕೆ ಅಷ್ಟು ಮಿಗಿಲಾದ ಜ್ಞಾನವನ್ನು ಹೊಂದಿದ್ದಾಳೆ. ಇವತ್ತಿಗೂ ಯಾರಾದರೂ ಹೇಳ್ಯಾರೆ ನನ್ನ ಹೆಂಡತಿ ನನಗಿನ್ನ ಜಾಸ್ತಿ ಹುಷಾರು ಹಳರಿ, ನನ್ನ ಹೆಂಡತಿಯಿಂದನೇ ಎಲ್ಲವನ್ನ ನಾನು ಮೇಲೇರಿದ್ದೀನಿ ರೀ. ಯಾಕೆ ಅಂತಂದರೆ ಅವರಿಗೆ ಶರಣರ ಮೌಲ್ಯ ಗೊತ್ತಿಲ್ಲ. ಶರಣ ಸಾಹಿತ್ಯದ ಕಡೆಗೆ ತನ್ನ ಮನಸ್ಸನ್ನು ಹೇಳಿದ್ದೀವಿ ಅಂತ ಒಪ್ತಾರೆ ಅವರು, ಮೇಲ್ನೋಟಕ್ಕೆ ಹೇಳ್ತಾರಷ್ಟೇ, ಹೆಚ್ಚಿಗೆ ಹೇಳಿಕ್ಕೆ ಹೋದರೆ ಗೊತ್ತಾಗಲ್ಲ. ಅದಕ್ಕೆ ಆತ್ಮಬಲವನ್ನು, ಆತ್ಮದ ಶಕ್ತಿಯನ್ನು, ಆತ್ಮದ ಗಟ್ಟಿತನವನ್ನು ಅಕ್ಕ ಮಹಾದೇವಿ ಒಂದು ವಚನದ ಮೂಲಕ ಶರಣರ ಮೌಲ್ಯಗಳನ್ನು ತಿಳಿಸ್ತಾಳೆ. ಶರಣೆಯರಿಗೆ ಹಿಡ್ಕೊಂಡು, ಹಸಿವಾದರೆ ವೃಕ್ಷಾನ್ನಗಳುಂಟು, ತೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಲು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನ ನನ್ನ ಆತ್ಮಸಂಗಾತಕ್ಕೆ ಇದ್ದಾನೆ. ಬಸವಣ್ಣನವರು ಹೇಳ್ತಾರೆ ಶರಣರ ಮೌಲ್ಯವನ್ನು. ಅಂದರೆ ನೀ ಕನಿಷ್ಠ, ನೀ ಅಬಲೆ, ನಿನಗೆ ಯೋಗ್ಯ ಇಲ್ಲ, ನಿನ್ನ ಬುದ್ಧಿ ಮೊಳಕಾಲು ಕೆಳಗ ಅಂತ ಹೇಳುವಂತಹ ಈ ಪುರುಷ ಪ್ರಧಾನ ಸಮಾಜದ ಒಳಗಡೆ ಬಸವಣ್ಣನವರು ಹೇಳ್ತಾರೆ, ಹಾಲು ಕಂದಲು ತುಪ್ಪ ಮಡಿಕೆಯ ಬೋಳು ಮುಕ್ಕೆನ್ನ ಬೇಡ. ಹಾಲು ಕಂದಲು ತುಪ್ಪ ಮಡಿಕೆಯ ಬೋಳು ಮುಕ್ಕೆನ್ನ ಬೇಡ ಅಂದರೆ ಹಾಲು ಕಾಸುವಂತಹ ಪಾತ್ರೆ ಆಗಲಿ, ತುಪ್ಪ ಕಾಸುವಂತಹ ಪಾತ್ರೆಯಾಗಲಿ, ಏನಾದರೂ ಒಡೆದ್ರೆ ಅದ್ರ ಸತ್ವ ಬಿಡ್ತದೇನು, ಅದ್ರ ಕೆನೆಪದ್ರ ಬಿಡ್ತದೇನು, ತುಪ್ಪದ ವಾಸನೆ ಸಹಿಯನ್ನು ಕಡಿಮೆ ಆಗ್ತದೇನು? ಇಲ್ಲ. ಆದರೆ ಕೂಡಲ ಸಂಗನ ಶರಣರನ್ನು ಅಂಗಹೀನನೆಂದರೆ, ಅಬಲೆ ಅಂದರೆ, ಅಸಹಾಯಕಿ ಎಂದರೆ ನಾಯಕ ನರಕ ಕಾಣ ಅನ್ನುವಂತಹ ಗಟ್ಟಿತನದ ಮಾತನ್ನು ಹೇಳಿದಂತಹ ಬಸವ ತಂದೆ ಶರಣರ ಸಂಕುಲ ನಮಗೆ ಅತ್ಯಂತ ಮೇಲೆತ್ತರದ ಮೌಲ್ಯಗಳನ್ನು ಕೊಡ್ತವೆ, ಆತ್ಮಬಲದ ಶಕ್ತಿಯನ್ನು ಇಮ್ಮಡಿಸ್ತವೆ. ಈ ಸಂತೆಯೊಳಗಿದ್ದು ಕುಂತೀವಿ ನಾವೆಲ್ಲರೂ, ಬೆಟ್ಟದ ಮೇಲೆ ಹೋದ್ರೂ ಅಂತೀರಿ, ಸಂತ್ಯಾಗ ಕುಂತರೂ ಅಂತೀರಿ, ಸಮುದ್ರಕ್ಕೆ ಹೋದರೂ ಅಂತೀರಿ. ಅನ್ಲಾರ್ದಂತಹ ಸಮಾಜ ಯಾವುದದ ತೊಗೊಂಡು ಬರ್ರಿ ಅಂತ ಹೇಳ್ತಾರೆ ಅವರು ಅಕ್ಕಮದೇವಿ. ಅದಕ್ಕೆ ಹೆದರದಿರು ಬೆದರದಿರು, ನಿಜವನರಿತು ನಿಶ್ಚಿಂತಳಾಗಿರು. ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವನರಿತು ನಿಶ್ಚಿಂತಳಾಗಿರು. ಮತ್ತು ಈ ಮೌಲ್ಯ ಅನುಭವ ಮಂಟಪದ 770 ಶರಣರು ಬರೋಕ್ಕಿಂತ ಮುಂಚೆ ಮಹಿಳೆಯರಿಗೆ ತಿಳಿಸುವಂತಹ ಪ್ರಯತ್ನವೂ ಸಹಿತ ಮಾಡದೇ ಇರುವುದೇ ಈ ಸಮಾಜದ ದುರಂತ. ಈ ಮೌಲ್ಯ ಇತ್ತಲ್ಲ, ಏನು ಹೆದರ್ಬೇಡ ನಾ ಇರ್ತೀನಿ, ಇಲ್ಲ. ಜೀವನದ ವಾಸ್ತವತೆಯ ಸತ್ಯ ಏನಾಗಿದೆ ಅಂತಂದರೆ, ನಾವು ಮಹಿಳಾ ಶ್ರಮವನ್ನು ಅರಿತುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೇವೆ. ಮಹಿಳೆಯರ ಶ್ರಮವನ್ನು ಅರಿತುಕೊಳ್ಳುವುದರಲ್ಲಿ ವಿಫಲರಾಗಿದ್ದೇವೆ. ಆದರೆ ಬಸವಣ್ಣ ವಾಸ್ತವದ ನಿಜವಾದ ಶರಣರ ಮೌಲ್ಯ ಏನಪ್ಪ ಅಂತಂದರೆ,
ತಾಯಿ ಕರುಳಿನ ಬಸವಣ್ಣನ ಅಂತರಂಗದ ತಾಯಿತನದ ಕೂಗು ಇವತ್ತಿಗೂ ಸಹಿತ ನನಗೆ, ನಿಮಗೆ ಮತ್ತು ಮಹಿಳಾ ಕುಲಕ್ಕೆ ಮಾತನಾಡುವ ರೀತಿಯಲ್ಲಿ ಶರಣ ಮೌಲ್ಯವನ್ನು ಬಿತ್ತು ಹೋಗಿದಾರಲ್ಲ, ಅವರಿಗೆ ನಾವು ನಿಜವಾಗ್ಲೂ ಚಿರಋಣಿಯಾಗಿರಬೇಕು. ನಿಜವಾಗಿಯೂ ಇಲ್ಲಾಂದರೆ ನಮ್ಗೆ ಆಧಾರನೇ ಇರಲಿಲ್ಲ. ಒಂದು ವೇಳೆ ಬಸವ ಕಲ್ಯಾಣದ ನೆಲೆಯ ಒಳಗಡೆ 770 ಅಮರಗಣಗಳನ್ನು ಕೂಡಿಸಿಕೊಂಡು ಒಂದು ಶರಣ ಧರ್ಮದ ಚಿಂತನೆಗಳನ್ನು ಆಗದೇ ಇದ್ದಾಗ ನಮ್ಮ ಸ್ಥಿತಿ ಹೇಳ್ರಿ ನೋಡೋಣ. ನಾವೇನಾಗ್ತಿದ್ವಿ ಅಂತಂದರೆ ಅದೇ ಸರಸ್ವತಿಯನ್ನು, ಅದೇ ಲಕ್ಷ್ಮಿಯನ್ನು, ಅದೇ ಪೂಜೆಯನ್ನು ಮಾಡುವುದೇ ನಮ್ಮ ಸ್ವರ್ಗ ಸುಖ ಅಂತ ತಿಳ್ಕೊಂಡು ನಾವು ಬದುಕ್ತಾ ಇದ್ವಿ. ಆ ಸ್ವರ್ಗ ಸುಖದಿಂದ ಎಳೆದುಕೊಂಡು ಬಂದು ಮಾನವೀಯ ಸುಖವನ್ನು ನೆಲೆಯಾಗಿ ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತಹ ಬಹುದೊಡ್ಡ ಶಕ್ತಿನೇ ಶರಣರ ಮೌಲ್ಯಗಳು. ಅಪ್ಪಾಜಿ ಹಾಂ, ಅವು ಪೂಜೆ ಮಾಡಲಿಕ್ಕೆ ಅವಕಾಶ ಆಗ ನೋಡ್ರಿ ಅವರು ಒಪ್ಕೊಂಡು. ಆದರೆ ಒಂದು ದುರಂತ ಏನಂದರೆ, ನಾವು ಶಿಕ್ಷಿತರಾದಂಗೆ ಮತ್ತೆ ಹಿನ್ನಡೆ ಆಗ್ತಾ ಇದ್ದೀವಿ. ಇವತ್ತಿನ ದುರಂತ ಅದು. ಅಂದರೆ ಎಲ್ಲೋ ಒಂದು ಕಡೆ ಮೌಢ್ಯವನ್ನು ಹಿಡಿದುಕೊಂಡು ಬಂದಂತಹ ವ್ಯಕ್ತಿಗಳು ನಮ್ಮನ್ನು ಮತ್ತೆ ಎಳೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು 21ನೇ ಶತಮಾನದ ದುರಂತಗಳು. ಯಾಕೆಂದರೆ ನೋಡ್ರಿ, ಒಂದು ಶಕ್ತಿಶಾಲಿ ವೆಪನ್ ಮುಂದೆ ಠುಸ್ ಪಟಾಕಿ ಶಬ್ದ ಮಾಡ್ತಾ ಇದೆ. ಒಂದು ಶಕ್ತಿಶಾಲಿ ವೆಪನಿನ ಮುಂದೆ ಠುಸ್ ಅಂದರೆ ಅದು ಅಲ್ಲೇ ಠುಸ್ ಅನ್ನುವಂಥ ಒಂದು ಸಣ್ಣ ವೆಪನ್ ಶಬ್ದ ಮಾಡ್ತಾ ಇದೆ. ಶಕ್ತಿಶಾಲಿ ವೆಪನ್ ಅಂತಂದರೆ ಶರಣ ಧರ್ಮ. ಇದಕ್ಕಿಂತ ಈ ವಿಶ್ವ ಇರುವವರೆಗೆ, ಈ ಜಗತ್ತು ಇರುವವರೆಗೆ, ಮತ್ತು ಈ ಮಾನವೀಯ ಮೌಲ್ಯಗಳು ಮತ್ತು ಮನುಷ್ಯನು ಇರುವವರೆಗೆ ಇದಕ್ಕಿಂತ ಅದ್ಭುತ ಸಾಹಿತ್ಯ ರಚನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. 19ನೇ ಶತಮಾನದಲ್ಲಿ ರಚನೆಗೊಂಡಂತಹ ಸಂವಿಧಾನದಲ್ಲಿಯೂ ಸಹಿತ ಬಸವಣ್ಣನವರ ಸಪ್ತಸೂತ್ರಗಳ ಸಿದ್ಧಾಂತಗಳು ನೆಲೆಗೊಂಡಿದ್ದೇ ಶರಣ ಧರ್ಮದ ಮೌಲ್ಯಗಳಂತ ನಾವು ಹೇಳ್ಬೋದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರ ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನೋಡ್ರಿ, ಕೊಲೆ ಮಾಡಬೇಡ ಅಂತ ಸಂವಿಧಾನನೂ ಹೇಳ್ತದ. ಕಳ್ತನ ಮಾಡಬೇಡ, ಸುಳ್ತನ ಹೇಳಬೇಡ, ಇನ್ನೊರಿಗೆ ದ್ರೋಹ ಮಾಡಬೇಡ, ಯಾಕಂದ್ರೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ತೀವಿ ಅಂತ ಬಸವಣ್ಣನವರು ಹೇಳಿದಂತಹ ಬಹುದೊಡ್ಡ ಸಿದ್ಧಾಂತ ಏನಪ್ಪ ಅಂತಂದರೆ, ಈ ಜಗತ್ತು ಶುದ್ಧವಾಗಬೇಕು, ಈ ಜಗತ್ತು ಶುದ್ಧದ ಕಡೆಗೆ ನಡೆಯಬೇಕು. ಶುದ್ಧ ಅಂತಂದರೆ ಏನಂದರೆ ಶಾಂತಿ ಅಂತ. ಶುದ್ಧ ಅಂದರೆ ಬೇರೆ ಏನೂ ಅಲ್ಲ, ಶಾಂತಿ. ಇಲ್ಲಿ ನೋಡ್ರಿ, ಒಂದು ಕಡೆನೂ ಕಸ ಕಾಣ್ತಾ ಇಲ್ಲ. ಕೂಡ್ಬೇಕನ್ನಿಸ್ತದೆ. ಕಸ ಕಂಡ್ರೆ ಇದ್ರ ಉಸ್ತುವಾರಿಯನ್ನು ಬೈಬೇಕನ್ನಿಸ್ತದೆ. ಕಸ ಅದಕ್ಕೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಕಸ ತುಂಬಿದರೆ ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಅಂತ ಅನ್ನಿಸ್ತದ. ಎಷ್ಟು ಅದ್ಭುತವಾದಂತಹ ಮೌಲ್ಯಗಳ್ರಿ. ನಮ್ಮನ್ನು ನಾವು ರಿಪೇರಿ ಆಗಬೇಕು ಅಂತಂದರೆ ಯಾವ ಮೆಡಿಸಿನೂ ಬೇಕಾಗಿಲ್ಲ, ಯಾರ ಮಾರ್ಗದರ್ಶನವೂ ಬೇಕಾಗಿಲ್ಲ. ಕೈಯದ ಕನ್ನಡಿಯದ ನಿನ್ನ ನೀ ನೋಡಬಾರ್ದೆ ಅಂತ ಕನ್ನಡಿ ಕಾಯಕದಾರ ಯಾವಮ್ಮ. ಕೈಯಾಗೆ ಕನ್ನಡಿ ಅದಪ್ಪ, ನಿನ್ನ ಮುಖ ನೀ ನೋಡ್ಕೊ, ನನಗೇನು ಪ್ರಶ್ನೆ ಮಾಡ್ತೀಯ. ಇಲ್ಲಿ ನ್ಯಾಯದಾತನಾಗಿ ಅಪರಾಧದ ಮುಕ್ತತನವನ್ನು ಹೇಳಿದಂತಹ ಎಷ್ಟೋ ಜನ ಮಹಿಳೆಯರ ವಚನಗಳು ಇವತ್ತಿಗೂ ಸಹಿತ ಮೇಲ್ಪಂಕ್ತಿಯಲ್ಲಿ ಶರಣ ಧರ್ಮವನ್ನು ರಕ್ಷಣೆ ಮಾಡ್ಕೊತಾ ಬರ್ತಾ ಇದ್ದಾವೆ. ಹಾದ್ಯಾಗ ಏನನ್ನ ಬಿದ್ದದ ಅಂತಂದ್ರೆ ನಿಮ್ಮ ಆಣೆ, ನಿಮ್ಮ ಪ್ರಮಥರಾಣೆ ನಾನು ಮುಟ್ಟಲ್ಲ ಅಂತ ಹೇಳ್ತಾಳೆ. ಇದಕ್ಕಿಂತ ಒಳ್ಳೆಯ ಮೌಲ್ಯ ಬೇಕಾ? ಇವತ್ತು ಭಾರತೀಯ ಇತಿಹಾಸದಲ್ಲಿ ಮಾನವೀಯ ಮೌಲ್ಯಗಳನ್ನು ರೂಪಿಸುವಲ್ಲಿ ವಿಶ್ವಸಂಸ್ಥೆ ಒಪ್ಪಿಕೊಂಡಿದೆ. ಮಾನವೀಯ ಮೌಲ್ಯದ ತವರೂರು ಕರ್ನಾಟಕ ಅಂತ. ಇದಕ್ಕೆ ನಾವೆಲ್ಲ ಎಷ್ಟು ಅದೃಷ್ಟವಂತರಿದ್ದೀರಿ ಅನ್ನೋದನ್ನು ನಾವು ಭಾವಿಸಿಕೊಳ್ಬೇಕು. ನಮಗೆ ಗೊತ್ತಿಲ್ಲ ಬಸವಣ್ಣ ಯಾರನ ಅಂತ ಗೊತ್ತಿಲ್ಲ ಇನ್ನೂ.
ಬಸವಣ್ಣ ಯಾಕೆ ಬಂದರು ಅಂತ ನಮಗಿನ್ನೂ ಗೊತ್ತಿಲ್ಲ. ಬಸವಣ್ಣ ಏನು ಹೇಳಿಕೊಟ್ಟ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಆದರೆ ಗೊತ್ತುಪಡಿಸುವಂತಹ ಇಂತಹ ಕ್ರಿಯೆ, ಇಂತಹ ವರ್ಕ್ಶಾಪ್ಸ್, ಇಂತಹ ಬಸವಜ್ಯೋತಿ ಕಾರ್ಯಕ್ರಮಗಳ ಒಳಗಡೆ ನಾವು ಮೆಲುಕು ಹಾಕಿದ್ದೆ ಆದರೆ, ನೀವು ನೋಡಿರಿ ಮನೆಗೆ ಹೋದ್ಮೇಲೆ ಒಂದು ಕ್ಷಣ ಆದರೂ ನಮ್ಗೆ ಅನ್ನಿಸ್ತದೆ, ಹೌದಲ್ಲ ಖರೆ ಅದಲ್ಲ, ಬಸವಣ್ಣವ್ರು ಭಾಳ ದೊಡ್ಡ ಸಾಧನೆ ಮಾಡ್ಯಾರಲ್ಲ. ಹಾಗಾಗಿನೇ ಬಸವಣ್ಣ ಏನಾಗಬೇಕು ಅಂದರೆ ನಮ್ಮ ಮನೆಯ ದೇವರಾಗಬೇಕು, ನಮ್ಮ ಮನಸ್ಸಿನ ಆರಾಧ್ಯ ದೈವವಾಗಬೇಕು, ನಮ್ಮ ನಡೆಯ ನುಡಿಯ ವಿಚಾರದ ಶಕ್ತಿಯಾಗಬೇಕು. ಅಂದರೆ ಮಾತ್ರ ಶರಣರ ಮೌಲ್ಯಗಳು ಅರ್ಥವಾಗ್ತವೆ. ಎಲ್ಲೋ ಒಂದು ಕಡೆ ಏನೋ ನಡೆದದ್ರಿ ಕಾರ್ಯಕ್ರಮ, ಶರಣರ ಮೌಲ್ಯ ಅಂದ್ರೆ ಏನು ರೀ ಗೊತ್ತಿಲ್ಲ. ಆದರೆ ಇವತ್ತು ಬದಲಾಗ್ತಿರುವಂತಹ ಈ ಜಗತ್ತಿನ ಒಳಗಡೆ ಎಲ್ಲರಿಗೂ, ಮೇಲಿದ್ದವರಿಗೂ ಗೊತ್ತದ, ಕೆಳಗೆ ಕೂತವರಿಗೂ ಗೊತ್ತದ, ನನಗೂ ಗೊತ್ತದ. ಸಾಫ್ಟ್ವೇರ್ ಸೆಂಟರ್ನಲ್ಲಿ ಕೆಲಸ ಮಾಡುತ್ತಿರುವಂತಹ ನನ್ನ ಮಕ್ಕಳಿಗೆ, ನನ್ನ ತಮ್ಮಂದಿರಿಗೆ ಇದರ ಅವಶ್ಯಕತೆ ಇದೆ. ಶರಣರ ಮೌಲ್ಯದ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಅವರಷ್ಟು ಖಿನ್ನತೆಗೆ ಒಳಗಾದಂತಹ ವಿಚಾರಗಳನ್ನು ಅವ್ರ ಒಳಗಡೆ ಎಷ್ಟು ಖಿನ್ನತೆ ಇದೆ ಅಂತಂದರೆ ಅವ್ರು ಎಲ್ಲೂ ಹೇಳ್ಕೊಳ್ಳಿಕ್ಕೂ ಆಗದೇ ಇರುವಷ್ಟರ ಮಟ್ಟಿಗೆ ಡಿಪ್ರೆಷನ್ನಲ್ಲಿರ್ತಾರೆ. ನಿಮ್ಮೊಳಗಿನ ಡಿಪ್ರೆಷನ್ನನ್ನು ತೆಗೆಯಬೇಕಾದರೆ ಶರಣರ ಮೌಲ್ಯಗಳು ನಿಮ್ಮೊಳಗೆ ಸೇರಿಸಿದರೆ ಮಾತ್ರ ನಾವು ಗಟ್ಟಿಯಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯ. ಬರೀ ಸಾಫ್ಟ್ವೇರ್ನವನಿಗೆ ಅಷ್ಟೇ ಅಲ್ಲ, ನಮ್ಮೊಳಗೂ ಸಹಿತ. ನನಗೆ ನಾಳೆಗೆ ಹೇಳಕ್ಕೆ ಮನಸ್ಸಾಗ್ತಾ ಇಲ್ಲ, ಯಾಕೋ ಆರಾಮಿಲ್ಲ ಅನ್ನಿಸ್ಲತ್ತದ. ಇಲ್ಲ, ಕಾಯಕ ಮರೆಯೋದು ಶರಣರ ಧರ್ಮ ಅಲ್ಲ. ಕಾರ್ಯಸೊಪ್ಪಾದರೂ ಸರಿ, ಅದು ಕಾಯಕದಿಂದ ಬಂದರೆ ಮಾತ್ರ ಅದನ್ನು ಒಪ್ಪಿಕೊಳ್ಳುತ್ತೇನೆ ಅನ್ನುವಂತಹ ಒಂದು ಪಾಠಶಾಲೆನೇ ಶರಣರ ಮೌಲ್ಯ. ಕಾರ್ಯಸೊಪ್ಪು ಯಾರೂ ತಿನ್ನಲ್ಲ, ಹೌದಿಲ್ರಿ? ಕಾರ್ಯಸೊಪ್ಪು ಯಾರು ತಿಂತಾರೇನು? ಅದು ಒಕ್ಕಟ್ತೀವಿ. ಆದರೆ ಶರಣ ಹೇಳುವಂತಹದ್ದೇನೆಂದರೆ ಅದು ಪೂರಾ ಒಕ್ಕಟ್ಟುವಂಥ ವಸ್ತು ಅದ ಅಂದರೂ ಪರವಾಗಿಲ್ಲ, ಅದನ್ನು ಎತ್ತುಕೊಂಡು ಬರುವಂತಹ ಕಾಯಕ ನೀ ಮಾಡಬೇಕು ಅಂದರೆ ಮಾತ್ರ ಅದು ಸರಿ, ಇಲ್ಲ ಅಂದರೆ ಇಲ್ಲ. ಹಾಗಾದರೆ ಶರಣರ ಮೌಲ್ಯದ ಬಹುದೊಡ್ಡ ವ್ಯಾಲ್ಯೂ ಏನಪ್ಪ ಇವತ್ತಿನ ಜೀವಮಾನಕ್ಕೆ? ನೀವು ಟೈಮ್ ಆದರೆ ಟೈಮ್ ಆದರೆ ನಾನು ಬಿಡ್ತೀನಿ. ಯಾಕಂತಂದರೆ ನಾನು ಮೊದಲೇ ತಡ ಮಾಡೀನಿ ಬೇರೆ, ಮತ್ತು ಹಂಗೆ ಹೇಳ್ಕೊತ ಹೋದರೆ ಏನೋ ಹೇಳತ್ತಾರ ನಾವು ಮನೆಗೆ ಹೋಗೋದದ ಅಂತ ಅನ್ಬೇಡ್ರಿ. ನೀವು ಕೈ ಎತ್ತಿದ್ರೆ ನಾನು ಬಿಟ್ಟು, ಯಾಕಂದ್ರೆ ಮಾಸ್ತರನ ಕೈಯಾಗ ಮೈಕ್ ಕೊಡಬಾರ್ದು ಏನ್ರಿ. 1 ಗಂಟೆರ ಆಗಬೇಕು, ಇಲ್ಲ 1 ಗಂಟೆರ ಹೊಡಿಬೇಕು, ಆವಾಗ ಬಿಡ್ತಾನ ಅನ್ನುವಂಥ ಒಂದು ತಾತ್ಪರ್ಯವನ್ನು ನಾನು ಮುಂದುವರಿಸಲ್ಲ. ನಿಮ್ಮ ತಾಳ್ಮೆಯ ಪರಿಮಿತಿಯನ್ನೂ ಸಹಿತ ನಾನು ಪರೀಕ್ಷಿಸದೆ ನನ್ನ ಕೆಲವು ಮಾತುಗಳನ್ನು ಹೇಳಬೇಕು ಅನ್ನುವಂಥ ಒಂದು ಪದದಲ್ಲಿ ನಾನು ಹೇಳ್ತಿರ್ತೀನಿ. ಹಿಂಗಂದರೆ ನಾನು ನಿಲ್ಲಿಸ್ತೀನಿ. ಹಾಗಾದರೆ ಶರಣ ಮೌಲ್ಯಗಳು ಯಾವುದು? ಬಸವಣ್ಣ ಮತ್ತು ಮಾದಾರ ಚೆನ್ನಯ್ಯ ಇವತ್ತಿಗೂ ಸಹಿತ ಶರಣರ ಸ್ತರದಲ್ಲಿ ಮೌಲ್ಯ ವ್ಯಕ್ತಿಗಳು ಅಂತ ಹೇಳ್ತೀವಿ. ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯ ರುಚಿ ಇವತ್ತು ಶರಣ ಧರ್ಮದ ಮೌಲ್ಯವನ್ನು ಕಾಪಾಡಿಕೊಂಡಿದೆ ಏನ್ರಿ. ನಾವು ಯಾರಾದರೂ ಹಂಗೆ ಹೇಳ್ತೀವೇನು? ನಿಮ್ಮ ಮನೆಗಿನ ಚಕ್ಲಿ ಸರಿಯಾಗಿತ್ತು ರೀ, ಚೂಡ ಚಲೋ ಆಗಿತ್ತು ರೀ ಏನ್ರಿ, ಶಂಕರಪಾಳೆ ಚಲೋ ಆಗಿತ್ತು ರೀ, ಕೋಡ್ಬಳೆ ಚಲೋ ಆಗಿತ್ತು ರೀ ಅಂತ ಹೇಳ್ತೀವಿ. ಅಲ್ಲ, ಮಾದಾರ ಚೆನ್ನಯ್ಯನ ಮನೆಯ ಗಂಜಿ ಅಂಬಲಿ ಶರಣ ಧರ್ಮದಲ್ಲಿ ಪವಿತ್ರ ಅಂಬಲಿಯಾಗಿ ನಿಂತುಕೊಂಡಿದ್ದೇ ಬಸವಣ್ಣನವರ ಮೌಲ್ಯ, ಶರಣ ಧರ್ಮದ ಮೌಲ್ಯ. ನಾನು ಹಾರು ಅಂದರೆ ಕೂಡಲ ಸಂಗಮ ದೇವ ನಗ್ತನ. ನಾನು ಹಾರು ಅಂದರೆ ಕೂಡಲ ಸಂಗಮ ದೇವ ನಗ್ತನ. ಹಾಗಾಗಿ ನಾನು ಹಾರು ಅಲ್ಲ, ನನ್ನ ಶರಣ ಸಂಕುಲದ 770 ಅಮರಗಣಗಳು ಮತ್ತು 196,000 ಜನತೆಯ ಪ್ರತಿನಿಧಿನೂ ಅಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳುವುದರ ಮೂಲಕ ಬಸವ ಧರ್ಮವನ್ನು ಮೇಲೆತ್ತರಕ್ಕೆ ಒಯ್ದಂತಹ ಬಹುದೊಡ್ಡ ಶರಣರ ಮೌಲ್ಯ ಇದು ಆಗ್ತದೆ. ಹಾಗಾದಾಗ ಬಸವಣ್ಣನವರ ವಚನ ಮತ್ತೆ ನನಗೆ ನೆನಪಾಗ್ತದೆ. ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕಳೆ ಸಮಭಾವವಿಲ್ಲದನಕ್ಕ. ಸಮರತಿ ಅಂದರೆ ನಿಮ್ಮ ಜೊತೆಗೆ ಕುಳಿತುಕೊಂಡಂಥ ಹೆಣ್ಣನ್ನು, ಸಮಕಳೆ
ಸಮಾಜವನ್ನು, ಸಮಸುಖ ಒಟ್ಟಿಗೆ ಸೇರುವಂತಹ ಅನುಭವ ಮಂಟಪದ ಆನಂದವನ್ನು, ಲಿಂಗವ ಪೂಜಿಸಿ ಫಲವೇನಯ್ಯ, ನದಿಯೊಳಗೆ ನದಿ ಬರಿತು ಸಮುದ್ರವಾಗದ ನಕ್ಕ. ಅಂದರೆ ಹಳ್ಳ ಅಂಬದು ನದಿಗೆ ಸೇರ್ತದಂತ ಗೊತ್ತದ ನಮಗೆ. ಆದರೆ ನದಿ ಎಲ್ಲಿಗೆ ಸೇರಬೇಕನ್ನುವಂಥ ಭಾವ ಬೇಕು ನಮ್ಮಲ್ಲಿ, ಸಮುದ್ರಕ್ಕೆ ಸೇರಬೇಕು. ಅಂದರೆ ಸಮುದ್ರ ಅಂದರೆ ನೀರಲ್ಲ, ವಿಶಾಲತ್ವ, ಹೃದಯ ವಿಶಾಲವಂತಿಕೆ, ಹೃದಯದ ವೈಶಾಲ್ಯತೆ. ಶರಣ ಧರ್ಮ ಕಲಿಸಿಕೊಟ್ಟಂತಹ ಬಹುದೊಡ್ಡ ಸವಾಲನ್ನೋದೇನು, ಮೌಲ್ಯ ಅನ್ನೋದೇನು ಅಂತಂದರೆ ಎಲ್ಲರನ್ನು ಇಂಬಿಟ್ಟಿಕೊಳ್ಳುವಂತಹ ಪ್ರೀತಿಯನ್ನು ಮಾಡಿದರೆ ಮಾತ್ರ ನಾವು ಸಮಾಜದಲ್ಲಿ ಬಹುದಿನಗಳ ಕಾಲ ಆನಂದಮಯದ ಜೀವನವನ್ನು ಸಾಗಿಸಬಹುದು ಅಂತ ಹೇಳಿಕೊಡ್ತಾರೆ. ಇದಕ್ಕಿಂತ ದೊಡ್ಡ ಮಾತು ಬೇಕಾಗಿಲ್ಲ ನಮಗೆ. ಹಾಗಾದರೆ ಶರಣರ ಧರ್ಮ ಮಡಿವಾಳ ಧರ್ಮ, ಶರಣರ ಧರ್ಮ ತನು ಶುದ್ಧ ಮಾಡುವ ಧರ್ಮ, ಶರಣರ ಮೌಲ್ಯ ಮನಸ್ಸಿಗೆ ಆತ್ಮಬಲವನ್ನು ನೀಡುವಂತಹ ಮೌಲ್ಯ. ಇಂತಹ ಮೌಲ್ಯವನ್ನು ರೂಪಿಸಿದಂತಹ ಶರಣ ಧರ್ಮ ನಾವು ಈ ಪೀಳಿಗೆಗೆ ಹೆಂಗೆ ಹೇಳಬೇಕು? ಈ ಮುಗ್ಧ ಮನಸ್ಸಿಗೆ ನೋಡ್ರಿ, ಮ್ಯಾನ್ ಈಸ್ ಎ ಎನಿಮಲ್ ಅಂತಾರೆ. ಮನುಷ್ಯ ಅಂದರೆ ಏನು? ಪ್ರಾಣಿ. ಅದಕ್ಕೆ ನೀವು ಮನುಷ್ಯ ಪ್ರಾಣಿ ಅಂದಿರಲ್ರಿ, ನಾವು ಪ್ರಾಣಿಯನ್ನೇ ಪ್ರೀತಿಸ್ಕೊತ ಕಾರ್ನಾಗ ಇಟ್ಕೊಂಡು ಓಡಾಡ್ಲತ್ತೀವಿ. ಯಾಕೆ ತಪ್ಪೇನದ ಅಂತ. ಮ್ಯಾನ್ ಈಸ್ ಎ ಎನಿಮಲ್. ಹಾಗಂತ ಪ್ರಾಣಿಗುಣ ಅದಾವೇನೀಗ ನಮ್ಮಲ್ಲಿ. ಮಂಗನಿಂದ ಮಾನವ ಅಂತ ಡಾರ್ವಿನ್ ಸಿದ್ಧಾಂತ ಹೇಳ್ತು ಅಂತ ಓದ್ತೀವಿ. ಆದರೆ ನಾವು ಮಾನವರು ಮೊದಲೆಲ್ಲ ಎಲ್ಲಿದ್ವಿ? ಕಾಡಲ್ಲಿದ್ವಿ. ಬಟ್ಟೆ ಹಾಕ್ಕೊಳ್ತಿರ್ಲಿಲ್ಲ, ಮನೆ ಕಟ್ಕೋತಿರ್ಲಿಲ್ಲ. ಆದರೆ ಇವತ್ತು ನಾಡಿಗೆ ಬಂದಂತಹ ನಾವುಗಳು ಹೇಗಿರಬೇಕು ಅನ್ನುವಂತಹದ್ದು, ಮ್ಯಾನ್ ಈಸ್ ಎ ಸೋಷಲ್ ಎನಿಮಲ್ ಆಗಬೇಕು ಅನ್ನೋದೇ ಶರಣ ಧರ್ಮ. ಮ್ಯಾನ್ ಈಸ್ ಎ ಸೋಷಲ್ ಎನಿಮಲ್, ಸಂಘಜೀವಿ, ಸಮಾಜ ಜೀವಿ. ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಬದುಕಲಿಕ್ಕೆ ಆಗದೇ ಇರುವಷ್ಟರ ಮಟ್ಟಿಗೆ ಈ ಸಮಾಜನೇ ಕೊಂಡಿಯಾಗಿ ಬೆಸೆದು ಕೊಟ್ಟಿದೆ. ಕುಂಬಾರ, ಕಂಬಾರ, ನೇಕಾರ, ಬಡಿಗ ಇಲ್ಲ ಅಂದರೆ ಒಕ್ಕಲಿಗ ಇಲ್ಲ. ಅದಕ್ಕೇ ಇವರೆಲ್ಲರನ್ನ ಸೇರಿಸಿಕೊಂಡು ನೋಡ್ರಿ, ಶರಣ ಧರ್ಮದ ಬಹುದೊಡ್ಡ ಮೌಲ್ಯ, ಬಸವಣ್ಣ ಮಾಡಿದಂಥ ಬಹುದೊಡ್ಡ ಮೌಲ್ಯ ಏನಪ್ಪ ಅಂತಂದರೆ, ಹಡಪದ ಅಪ್ಪಣ್ಣನನ್ನು ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿತ್ತು. ಹಡಪದನ ಕಾಯಕ ಯಾವುದು? ಏನು ಮಾಡ್ತಾರೆ ಅವರು? ಕಟ್ಟಿಂಗ್ ಮಾಡ್ತಾರೆ. ಹಡಪದನ ಕಾಯಕ ಯಾವುದಪ್ಪ ಅಂದರೆ ಕಟ್ಟಿಂಗ್ ಮಾಡೋದು. ಕಟ್ಟಿಂಗ್ ಅಂತಂದರೆ ಎಕ್ಸ್ಟ್ರಾಸ್ಗಳನ್ನು ತೆಗೆದುಕೊಳ್ಳೋದು, ಕಟ್ ಮಾಡೋದು. ಆದರೆ ಪೂರ್ವ ವೈದಿಕ ಧರ್ಮದಲ್ಲಿ ಹಡಪದ ಯಾವ ಸ್ಥಾನದಲ್ಲಿದ್ದ ಅಂದರೆ, ಮುಂಜಾನೆ ಎದ್ರೆ ಅವ್ನು ಮಾರಿ ನೋಡಬಾರ್ದು. ಮುಂಜಾನೆ ಎದ್ರೆ ಹಜಾಮನ್ ಮಾರಿ ನೋಡಿದ, ಹಜಾಮ ಅಂತಲೇ ಕರೆಯೋದು ಊರೊಳಗೆ. ಆದರೆ ಶರಣರದನ್ನು ಹಡಪದ ಅಂತ ಕರೆದ್ರು. ಸರ್ನೇಮ್ಗಳಲ್ಲಿ ಹಡಪದ ಅಂತಿದ್ರು ಸಹಿತ ಊರೊಳಗೆ ಹಜಾಮನ್ ಕರೆಸು ಅಂತಲೇ ಹೇಳ್ತಾರೆ. ಚಾಲ್ತಿ ಭಾಷೆ ಅದು. ಹಾಗಾದಾಗ ಈ ಚಾಲ್ತಿ ಭಾಷೆಯಾದಂತಹ ಹಡಪದರನ್ನು ಬಸವಣ್ಣನವರು ತನ್ನ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು. ಇದು ಶರಣರ ಮೌಲ್ಯ. ಯಾರನ್ನು ನೀವು ಮುಖ ನೋಡಿದರೆ ಅವಮಾನ, ಅನಿಷ್ಟ ಅಂತ ಭಾವಿಸಿದ್ದೀರೋ ಅವರನ್ನು ನಾನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಅನ್ನುವಂತಹ ಸಿದ್ಧಾಂತ ಕಲಿಸಿಕೊಟ್ಟಿದ್ದ ಕಾರಣಕ್ಕಾಗಿಯೇ ಶಿವನಾಗಬಹುದು, ಬಸವಣ್ಣನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೇಲುಸ್ತರದಲ್ಲಿ ನಿಂತು ವಿಶ್ವಗುರು ಆದರು, ವಿಶ್ವ ಮಾನವ ಆದರು, ಸಾಂಸ್ಕೃತಿಕ ನಾಯಕರಾದರು. ಕನಿಷ್ಠ ಅನಿಷ್ಟ ಅನ್ನೋದೆಲ್ಲವೂ ನಮ್ಮ ಮೈಂಡಲ್ಲಿದೆ. ಬೆಕ್ ಬಂತ ನಿಲ್ರಿ. ಒಂದು ಮೌಲ್ಯ ನೋಡ್ರಿ, ನಾವು ಹಾಲು ಚೆಲ್ಲಿದ್ರೆ ಬೈಬಾರ್ದ್ರಿ, ಚಲೋದು ಒಳ್ಳೇದಾಗ್ತದ. ತುಪ್ಪ ಚೆಲ್ಲಿದ್ರು ಬೈಬಾರ್ದು, ಒಳ್ಳೇದಾಗ್ತದ. ಎಣ್ಣೆ ಚೆಲ್ಲಿದ್ರು ಬೈಬಾರ್ದು, ಒಳ್ಳೇದಾಗ್ತದ. ಇವೆಲ್ಲ ಯಾರು ಕಲಿಸ್ಯಾರ ನಮ್ಗೆ? ಹಾಂ, ಧರ್ಮ ಹಿಂದಿರುವಂತಹ ಪೂರ್ವಜರ ಧರ್ಮಗಳು ಇವುಗಳನ್ನು ಪಡೆದುಕೊಳ್ಳುವ ಆಕಾಂಕ್ಷೆಗಾಗಿ ಹಾಲನ್ನು, ತುಪ್ಪವನ್ನು, ಎಣ್ಣೆಯನ್ನು
ಮೊಸರನ್ನು ದಾನ ಮಾಡುವ ವಸ್ತುಗಳನ್ನಾಗಿ ಪರಿವರ್ತನೆಗೊಳಿಸಿದಂಥ ಈ ಮೌಢ್ಯ ಸಮಾಜದ ಒಳಗಡೆ ಹಾಲು ಕುಡೀರಿ ಅಂತ ಹೇಳಿದವರು ಶರಣಧರ್ಮೀಯರು. ತುಪ್ಪ ತಿಂದು ನಿಮ್ಮ ತಲೆ ಚುರುಕು ಮಾಡ್ಕೋರಿ ಅಂತ ಹೇಳಿದವರು ಶರಣಧರ್ಮ. ಅದಕ್ಕೆ ಯಾವಾಗಲೂ ವೈದಿಕರಿಗೆ ಏನು ಹೇಳ್ತೀವಿ, ಬ್ರಾಹ್ಮಣ ಸಮಾಜದ ವ್ಯಕ್ತಿಗಳಿಗೆ ನಾವೇನು ಹೇಳ್ತೀವಿ ಅಂದರೆ ತುಪ್ಪ ತಿಳಿಯದರಿ ಅಂತೀವಿ ನಾವು. ನಿಮ್ಮೊಳಗೆ ಮೀಸಲು ತುಪ್ಪವನ್ನು ಮಾಡಿಟ್ಟು ಬ್ರಾಹ್ಮಣನಿಗೆ ಹಂಚುವಂತಹ ಪದ್ಧತಿಯನ್ನು ನಿರಾಕರಣೆ ಮಾಡಿ ನೀವು ತುಪ್ಪ ತಿಂದು ಶಕ್ತಿಶಾಲಿರಾಗ್ರಿ ಅನ್ನುವಂತಹ ಮೊಟ್ಟ ಮೊದಲನೆಯ ಪಾಠಶಾಲೆನೇ ಶರಣರ ಮೌಲ್ಯ. ಶರಣರ ಮೌಲ್ಯ ಇವತ್ತಿಗೂ ಸಹಿತ ನಾನೂ ಸಹಿತ ಅದೇ ಪರಂಪರೆಯಲ್ಲಿದ್ದೆ, ವೈದಿಕ ಪರಂಪರೆಯಲ್ಲಿಂದನೇ ಬಂದವರು. ಯಾಕಂದ್ರೆ ನಾವೆಲ್ಲರೂ ನಮ್ಮ ಮನೆಗೆಲ್ಲ ಅವೇ ನಡೀತು. ಮನೆಗೆ ಬಂದು ಫಸ್ಟ್ ರೊಟ್ಟಿ ನಾವು ಉಣ್ತಿರ್ಲಿಲ್ಲ, ಹೌದಿಲ್ರಿ? ಯಾಕೆ ಉಣ್ತಿರ್ಲಿಲ್ಲ? ಯಾಕೆ ಉಣಲ್ಲ ಹೇಳ್ರಿ? ಮೊದಲನೇ ರೊಟ್ಟಿ ನಾವು ಉಣಲ್ಲ. ಯಾಕೆ ಅಂತಂದರೆ ಕಂತಿ ಭಿಕ್ಷಕ್ ಸ್ವಾಮಿ ಬರ್ತಿದ್ದ. ಕಂತಿ ಭಿಕ್ಷಕ್ ಸ್ವಾಮಿ ಬಂದಾಗ ಮೀಸಲು ತುಪ್ಪ ರೊಟ್ಟಿಗೆ ಹಚ್ಚಿ ಆ ಸ್ವಾಮಿ ಜೋಳಿಗೆದಾಗ ಹಾಕ್ತಿದ್ವಿ. ಮೀಸಲು ತುಪ್ಪಕ್ಕೆ ನಾವ್ಯಾರೂ ಟಚ್ ಮಾಡೋಂಗಿರಲಿಲ್ಲ. ಇದು ಎಷ್ಟು ಮೌಢ್ಯ ಅಂತ. ಮನೆಯಲ್ಲಿ ತಾಯಿ ಹಾಲನ್ನು ಕರೆದು ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿದ ಮೈನತಿ ಮಾಡಿದ ತಾಯಿಯೂ ಸಹಿತ ತುಪ್ಪ ಬಳಸುವಂಗಿಲ್ಲ ಅನ್ನುವಂಥದ್ದು ಕಲಿಸಿಕೊಟ್ಟಿದ್ದು ವೈದಿಕ ಧರ್ಮ. ಅದೇ ತುಪ್ಪವನ್ನು ತಿಂದು ಚರ್ಚೆಗೆ ರೆಡಿಯಾಗ್ರಿ ಅಂತ ಹೇಳಿದ್ದು ಶರಣ ಧರ್ಮ. ನಮ್ಮನ್ನು ವಕೀಲರನ್ನಾಗಿ ಮಾಡಿತ್ತು, ನಮ್ಮನ್ನು ನ್ಯಾಯಾಧೀಶರನ್ನಾಗಿ ಮಾಡಿತ್ತು, ನಮ್ಮನ್ನು ಸಮಾಜ ಸುಧಾರಕರನ್ನಾಗಿ ಮಾಡಿತ್ತು, ನಮ್ಮನ್ನು ಸಾಂಸ್ಕೃತಿಕ ಪಾತ್ರಧಾರಿಗಳು ಭಾಗಿದಾರರನ್ನಾಗಿ ಮಾಡಿತ್ತು, ನಮ್ಮನ್ನು ಸಮಾಜದ ಒಂದೇ ನಾಣ್ಯ ಅಲ್ಲ, ಒಂದು ನಾಣ್ಯದ ಎರಡು ಮುಖ, ಹೆಣ್ಣು ಮತ್ತು ಗಂಡು ಅಂತ ಕಲಿಸಿಕೊಟ್ಟಿದ್ದೇ ಶರಣ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗೆ ಇಳಿತು ಅಂದರೆ ಸಂಸಾರ ಎಲ್ಲಿ ಹೋಗುತ್ತದೆ? ಸಂಸಾರ ಸುಖವಾಗಿರಬೇಕು ಅಂತಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಕಲಿಸಿ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ. ಯಾರ ಬರೋದು ನೋಡಿ ಬಾಗಿಲು ಹಾಕ್ಕೊಂಡು ಹೋಗ್ಲಿ ಬಿಡು, ಚಾದು ಮಾಡೋದು ತಪ್ಪಿತು ಅನ್ನುವಂಥ ಮನಸ್ಥಿತಿ ಬೇಡ. ನೀವು ಒಂದು ಗುಟ್ಟಕ್ಕೆ ನೀರೇ ಕೊಡ್ರಿ, ನೀವು ಅವರ ಹೃದಯದ ಪ್ರೀತಿಯನ್ನು ಗಳಿಸ್ತೀರಿ ಅನ್ನುವಂತಹದ ಕಾಯಕ ಕಲಿಸಿಕೊಟ್ಟವರು ಶರಣರು. ಅವರಿಗೆ ನೀರೇ ಕೊಡ್ರಿ, ನೀವು ಚಾ ಬೇಡ. ಇವತ್ತು ಏನಾಗ್ಯದಪ್ಪ ಅಂತಂದರೆ ನಾವು ಯಾರ್ದಾರ ಮನೆಗೆ ಹೋದೆವು ಅಂದರೆ ನಾಷ್ಟ ಕೊಡಲಿಲ್ಲ ಅಂದ್ರೆ ಬೇಜಾರಾಗಲ್ಲ, ಚಾ ಕೊಡಲಿಲ್ಲ ಅಂದ್ರೆ ಬೇಜಾರಾಗ್ತದೆ. ಏನು ರೀ ಅಷ್ಟು ಇದು ಹೋದಾರ ಒಂದು ಕಪ್ ಚಹಾ ಕುಡಿಸ್ಲಿಲ್ಲ ನೋಡ್ರಿ ಅಂತೀವಿ ನಾವು. ಇವತ್ತು ಚಹಾ ಕುಡಿಬೇಡ ಅಂತ ಡಾಕ್ಟ್ರುಗಳು ಹೇಳತ್ತಾರೆ, ಹಾಲಿನ ಚಹಾ ಕುಡಿಬಾರ್ದು ಅಂತ ಹೇಳತ್ತಾರೆ, ಬ್ಲ್ಯಾಕ್ ಟೀ ಕುಡೀರಿ ಅಂತ ಹೇಳತ್ತಾರೆ. ಇದರ ಮೌಲ್ಯ ತಿಳ್ಕೊರಿ. ಹಿಂದಿನ ಪರಂಪರೆಯ ಪುರುಷ ಪ್ರಧಾನ ವೈದಿಕ ಪರಂಪರೆ ಎಲ್ಲ ಪರಂಪರೆಯ ಒಳಗಡೆ ಬ್ಲ್ಯಾಕ್ ಟೀ ನಾವು ಯಾರಿಗೆ ಕೊಡ್ತಿದ್ವಿ? ಬೆಲ್ಲದ ಹಾಲು ನಾವು ಯಾರಿಗೆ ಕೊಡ್ತಿದ್ವಿ? ಬ್ಲ್ಯಾಕ್ ಟೀಯನ್ನು, ಬೆಲ್ಲದ ಹಾಲನ್ನು ಅಂದರೆ ಸತ್ವಭರಿತ ಆಹಾರವನ್ನು ಹೊಲದಲ್ಲಿ ಕಾಯಕ ಮಾಡುವ ಆಳ್ಮಗನಿಗೆ ಕುಡಿಸ್ತಿದ್ವಿ. ಬೆಲ್ಲದ ಹೋಳಿಗೆಯನ್ನು ಆಳ್ಮಗನಿಗೆ ಕೊಡ್ತಿದ್ವಿ. ನಾವು ಸಕ್ಕರೆ ತಿಂದು ರೋಗ ಹಚ್ಕೊಳ್ತಿದ್ವಿ. ಹೀಗೆ ಮೌಲ್ಯಗಳು ನಮ್ಮೊಳಗೆ ಹೇಗೆ ಬಿತ್ತುತ್ತಾ ಹೋದರು ಅಂತಂದರೆ, ಬಿಳಿದು ನಮಗೆ, ಕರಿದು ಅವರಿಗೆ. ಬಿಳಿಯ ಕರಿಯ ವ್ಯವಹಾರಗಳ ಮಧ್ಯೆ ಆಹಾರದ ಭಿನ್ನತೆಯನ್ನು ಮಾಡಿದಂತಹ ಆ ಒಂದು ಕಾಲದ ಒಳಗಡೆ ಇವತ್ತೇನಾಗ್ಯದ ಅಂದರೆ, ಕರಿದು ನಾವು ತೊಗೊಂಡಿವಿ, ಬಿಳಿದು ಕೊಟ್ಬಿಟ್ಟಿವಿ, ಯಾರ ತಗೋರಿ ಅಂತ. ಇದು ಶರಣರ ಮೌಲ್ಯಗಳು. ಅಂದರೆ ಹೆಂಗದ ನಮ್ಮದು ಅಂತಂದರೆ ನೋಡ್ರಿ, ಆಕಳು ಯಾವುದು ಕರ್ರಗದ ಬೆಳ್ಳಗದ ಗೊತ್ತಿಲ್ಲ, ಹಾಲು ಹೆಂಗಿರ್ತದೆ ಬೆಳ್ಳಗೆ ಇರ್ತದೆ. ಮನುಷ್ಯ ಕಪ್ಪನ ಬಿಳುಪನ ಗೊತ್ತಿಲ್ಲ, ಆದರೆ ಭಾವನೆ ಮಾತ್ರ ಶುದ್ಧವಿರಬೇಕು. ಕೈಯಲ್ಲಿರುವಂತಹ ಕಾಯಕ ಪರಿಶುದ್ಧವಾಗಿರಬೇಕು. ಅಂದರೆ ಮಾತ್ರ ಅವನು ಶರಣ ಧರ್ಮದಲ್ಲಿ ಸಲ್ತಾನೆ, ಶರಣ ಧರ್ಮದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಮಗೆ ಮಾತು ಕಲಿಸಿದ ಹರಿಹರ ಕವಿ ಹೇಳ್ದಂಗೆ, ಮಾತು ಕಲಿಸನ ಬಸವಣ್ಣ, ನಡೆ ಕಲಿಸಿದರ, ನುಡಿ ಕಲಿಸಿದರ, ಉಣಲು ಕಲಿಸಿದರ, ಉಡಲು ಕಲಿಸಿದರ, ಮುಂದಿನ ಪೀಳಿಗೆಗೆ ಹೇಗೆ ನಡೆಸಬೇಕು ಎನ್ನುವಂತಹ ಮೌಲ್ಯಗಳನ್ನು ಬಿತ್ತಿಕೊಳ್ಳುವ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಬಂದು ನಿಂತಹ ಸವಾಲಾಗಿದೆ. ಮಕ್ಕಳ ಚರಿತ್ರೆಯನ್ನು ಓದ್ತಾ ಇದ್ದೀವಿ ನಾವು. ಅವ್ರು ಎಕಡೆ ಛಿದ್ರವಾಗ್ತಾ ಇದ್ದಾರೆ. ತಂದೆ ತಾಯಿಗಳ ನಿಯಂತ್ರಣದಲ್ಲಿ ಮಕ್ಕಳಿಲ್ಲ.
ಮಕ್ಕಳ ನಿಯಂತ್ರಣದಲ್ಲಿ ತಂದೆ ತಾಯಿಗಳಿದ್ದಾರೆ. ಇದು ಇವತ್ತಿನ ಕುಟುಂಬದ ವಾಸ್ತವತೆ. ಅದು ಹಾಗಾದರೆ ಮಕ್ಕಳ ಮೌಲ್ಯಗಳನ್ನು ಕಳೆದುಕೊಳ್ಳುವುದರಲ್ಲಿ, ಮಕ್ಕಳ ಚಿಂತನೆಗಳನ್ನು ಕಸಿದುಕೊಳ್ಳುವುದರಲ್ಲಿ ನಾವು ವಿಫಲಿತರಾಗಿದ್ದೇವೆ. ಯಾಕೆ ಮಕ್ಕಳು ಹೀಗಾದರು ಅನ್ನುವುದಕ್ಕೆ ಈ ಮೌಲ್ಯಗಳು ಅವರ ಮನದಲ್ಲಿ ಬಿತ್ತಲಿಕ್ಕೆ ಆಗದೇ ಇರುವ ಕಾರಣಕ್ಕಾಗಿ, ತಮ್ಮ ಇದು ಅಲ್ಲ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲದ ಕಾರಣಕ್ಕಾಗಿ ತಂದೆ ತಾಯಿಗಳಿಂದ ಮಕ್ಕಳು ಸಪ್ರೇಟ್ ಆಗ್ತಾ ಇದ್ದಾರೆ, ಭಿನ್ನವಾಗ್ತಾ ಇದ್ದಾರೆ. ಈ ವಿಭಿನ್ನವಾದಂತಹ ಜಗತ್ತಿನ ಒಳಗಡೆ ಮತ್ತೆ ಬೇರೆ ಯಾರೂ ಮಾಡಬೇಕಾಗಿಲ್ಲ, ನಾವು ಹಿರಿಯರೇ ಮಾಡಬೇಕು. ನಮ್ಮ ವಯಸ್ಸಿನವರೇ ನಮ್ಮ ಮನೆ ಒಳಗಡೆ, ನಮ್ಮ ಮಕ್ಕಳ ಒಳಗಡೆ ಭಾವನೆಯಿಂದ, ವ್ಯವಸ್ಥೆಯಿಂದ, ನಡತೆಯಿಂದ ಅವರನ್ನು ತಿದ್ದುವಂತಹ ಕಾರ್ಯವನ್ನು ಮಾಡಿದ್ದೇ ಆದರೆ ಮುಂದಿನ ಕಾಲದಲ್ಲಿ ಇವರೆಲ್ಲರೂ ಕೂತಾರಲ್ಲ, ಚೆನ್ನಯ್ಯ, ಮಾರಯ್ಯ, ಏನ್ರಿ ಸಿದ್ದರಾಮಯ್ಯ ಅಂದರೆ ಈ ಸಿದ್ದರಾಮಯ್ಯ ಅಲ್ಲ, ಸೊಲ್ಲಾಪುರದ ಸಿದ್ದರಾಮಯ್ಯ, ಸೊನ್ನಲ್ಲಿಗೆಯ ಸಿದ್ದರಾಮಯ್ಯ, ಏನ್ರಿ ಅಕ್ಕಮಹಾದೇವಿ, ಅಕ್ಕನಾಗಮ್ಮ, ಇವರೆಲ್ಲರೂ ಹುಟ್ಟು ಮತ್ತೆ ನಡತೆಯ ಮೂಲಕ ಬರಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂದರೆ ಏನಾಗ್ತದೆ ಅಂತಂದರೆ ಮತ್ತೆ ಪೂರ್ವಕ್ಕೆ ಹೋಗ್ತೀವಿ. ಲಕ್ಷ್ಮಿನೇ ಮಾಡ್ದ ಕೂಡ್ತಾಳ, ಸರಸ್ವತಿನೇ ಮಾಡ್ದ ಕೂಡ್ತಾಳ, ಗಣಪತಿನೇ ಮಾಡ್ದ ಕೂಡ್ತಾನ. ಹಾಗಿದ್ದಾಗ ಮತ್ತೆ ನಮ್ಮ ಶರಣರ ತತ್ವಗಳೆಲ್ಲವೂ ಪುಸ್ತಕದ ಬದನೆಕಾಯಿಯಾಗಿ ಉಳಿದುಕೊಳ್ತವ. ಈ ದುರಂತದಿಂದ ನಾವು ಬಚಾವಾಗಬೇಕು ಅಂತಂದರೆ ದಿನನಿತ್ಯ ನಮ್ಮ ಮಕ್ಕಳಿಗೆ ಒಂದೊಂದು ವಚನವನ್ನು ತಿಳಿಸುವುದರ ಮೂಲಕ, ವಚನ ಓದಿಸ್ಬೇಡ್ರಿ ಏನ್ರಿ, ವಚನ ತಿಳಿಸ್ಬೇಕು. ಈ ವಚನ ಏನು ಹೇಳ್ತದ ಅನ್ನುವಂತಹ ಮೌಲ್ಯವನ್ನು ನಮ್ಮ ಮನಸ್ಸಿನ ಒಳಗಡೆ ಯಾವಾಗಲೂ ಒಂದು ಸಲ, ಅಂದರೆ ಒಬ್ಬ ಕೊಲೆಗಡಕನ ಮುಂದೆ ಬಂದು ಕೈ ಮುಗಿದು ನಿಂತುಕೊಂಡಿದ್ದರೆ ಆ ಕೊಲೆ ಮಾಡುವ ಶಕ್ತಿಯೂ ಸಹಿತ ಕಳೆದುಕೊಂಡು ಹೋಗುತ್ತದೆ ಅಂತ ಹೇಳ್ತಾರೆ. ಕುವೆಂಪು ಹೇಳ್ತಾರೆ, ನಿನ್ನೊಳಗಿನ ಕಳ್ಳತನವನ್ನು ನೀನು ಮರೆತದ್ದೇ ಆದರೆ, ನಿನ್ನ ಒಳಗಿನ ಕಳ್ಳತನವನ್ನು ನೀನು ಕೈ ಬಿಟ್ಟದ್ದೇ ಆದರೆ ನಿನಕ್ಕಿಂತ ಮಹಾನ್ ಮಾನವ ಸಿಗದಿಲ್ಲ. ನಿನಕ್ಕಿಂತ ಮಹಾನ್ ಮಾನವ ಸಿಗಲ್ಲ. ಅಂದರೆ ನನ್ನೊಳಗೆ ಗಾಂಧೀಜಿ ಕಳ್ತನ ಮಾಡಿದ್ರಲ್ರಿ, ಗಾಂಧೀಜಿ ಕಳ್ತನ ಮಾಡಿದರು. ಹಾಗಂದ ತಕ್ಷಣಕ್ಕೆ ಗಾಂಧೀಜಿ ಚಲೋ ಇಲ್ಲ ಅಂತ ಹೇಳ್ತೀರಿ? ಗಾಂಧೀಜಿ ಕಾಪಿ ಮಾಡಿದರು, ಗಾಂಧೀಜಿ ಸುಳ್ಳು ಹೇಳಿದರು, ಗಾಂಧೀಜಿ ಸಿಗರೇಟ್ ಸೇದಿದ್ರು. ಆದರೆ ಇವತ್ತು ಗಾಂಧೀಜಿ ದೇಶದ ಸ್ವಾತಂತ್ರ್ಯದ ನಾಯಕರಾಗಿ ರಾಷ್ಟ್ರಪಿತ ಆದರು. ಒಳಗಡೆನೇ ಇದೆ ಕಳ್ಳತನ ಬಿಡುವ, ಸುಳ್ಳತನ ಬಿಡುವ, ಮೋಸ ಮಾಡುವ, ಇದನ್ನು ಬಿಡುವ, ಸಿಗರೇಟ್ ಸೇದಬಾರ್ದು ಅಂತ ಹೇಳುವ, ಇವೆಲ್ಲ ಕ್ರಿಯೆಗಳಿಗೆ ನಿಯಂತ್ರಣ ಮಾಡುವಂಥ ಏಕೈಕ ಶಕ್ತಿ ಮನಸ್ಸು. ಮನಸ್ಸಿನಲ್ಲಿ ಬದಲಾವಣೆಯಾದರೆ ಶರಣ ಧರ್ಮ ತಾನಾಗಿಯೇ ನಮ್ಮೊಳಗೆ ಜೀವಂತವಾಗಿರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಹಾಗಾದರೆ ನಮ್ಮಲ್ಲಿ ಆರ್ಥಿಕ ಮೌಲ್ಯ ಬರಬೇಕು, ಸಾಮಾಜಿಕ ಮೌಲ್ಯ ಬರಬೇಕು, ರಾಜಕೀಯ ಮೌಲ್ಯ ಬರಬೇಕು. ಇವತ್ತು ರಾಜಕೀಯ ಮೌಲ್ಯ ಅಂತೂ ಆಡುವ ಹಾಗೇ ಇಲ್ಲದಷ್ಟರ ಮಟ್ಟಿಗೆ ಇದು ಆಗುತ್ತೆ. ಹಾಗಾದಾಗ ನೋಡ್ರಿ, ನಮ್ಮ ದೇಶದ ಒಳಗಡೆ ಎಂತೆಂಥ ಬಸವಣ್ಣನ ಕಾರ್ಯ ಹೆಂಗಿತ್ತು ಅಂದರೆ, ನಿನ್ನ ಪ್ರಧಾನಮಂತ್ರಿನೂ ಬೇಡಪ್ಪ ಇಟ್ಕೊ ಅಂಥೇಳಿ ಬಿಜ್ಜಳನ್ನು ಕೊಟ್ಬಿಟ್ಟು ಹೊರಗೆ ಬರ್ತಾರೆ. ಹಾಗಾದಾಗ ಅಧಿಕಾರದ ಆಸೆಗಾಗಿ ನಾನು ಮಾಡುವ ಕೆಲಸಗಳಲ್ಲಿ ದುಷ್ಟತೆ ಇದ್ದರೆ ಅದು ನಿನ್ನನ್ನೇ ಶತ್ರುವಾಗಿ ಕಾಡುತ್ತದೆ ಅನ್ನುವಂಥ ಸಂದೇಶವೇ ಶರಣರ ಮೌಲ್ಯ ಅದು. ನೀನು ಅಧಿಕಾರದ ಆಸೆಗಾಗಿ ಸೀಟನ್ನು ಹಿಡ್ಕೊಂಡು ಜನರನ್ನು ಮೋಸ ಮಾಡ್ತೀಯಲ್ಲ, ಆ ಮೋಸದ ಪ್ರತೀಕ ನಿನ್ನನ್ನು ಕಾಡುತ್ತದೆ, ನಿನ್ನನ್ನು ಬಿಡುವುದಿಲ್ಲ ಶರಣ ಧರ್ಮ ಅಂತ ಮೌಲ್ಯ ತಿಳಿಸಿದಂಥ ಏಕೈಕ ಮಾನವೀಯ ಮೌಲ್ಯವೇ ಶರಣರ ಧರ್ಮ. ಮಾನವೀಯ ಮೌಲ್ಯದ ಮಾತುಗಳು ಬಂದಂಗೆ ನಾವೇನು ಮಾಡಬೇಕು ಅಂತಂದರೆ, ಶರಣರ ಕಡೆಗೆ ಗಿರೀಶ್ ಕಾರ್ನಾಡ್ ಹೇಳ್ದಂಗೆ ನಾಡಿನ ಆದಿಪ್ರಮುಖರೆಲ್ಲರೂ, ಕನ್ನಡದ ಆದಿಪ್ರಮುಖರೆಲ್ಲರೂ ಶರಣರ ಕಡೆಗೆ ಮನವೊಲಿಸ್ಬೇಕು ಅಂತ. ಹಾಗಾದಾಗ ನನಗೆ ಎಷ್ಟೋ ಸಲ ಮಾತಾಡ್ಲಿಕ್ಕೆ ಹೋದಾಗೂ ಈಗ ಘಟನೆಗಳನ್ನು, ದುರ್ಘಟನೆಗಳನ್ನು, ವಿಚಾರಗಳನ್ನು, ವೈಚಾರಿತೆಗಳನ್ನು ಕುರಿತು ಮಾತನಾಡಬೇಕಾದಾಗ ನಿಜವಾಗಿಯೂ ಎಂತಹ ಶರಣರು ನಮ್ಮ ಸಲುವಾಗಿ ಒಂದು ಸಮಾಜವನ್ನು ಬಿಟ್ಟು ಹೋಗಿದಾರಲ್ಲ, ಈ ಸಮಾಜವನ್ನು ಉಳಿಸಿಕೊಂಡು ಬರಬೇಕಾಗಿದ್ದರೆ ನಾವು ಮಾಡಬೇಕಾದದ್ದು ಏನೂ ಭೀ ಅಲ್ಲ ರೀ. ಅವತ್ತು ಅವ್ರು ಎಳೆ ಊಟ ತಿಂದರು ನಮ್ಮ ಸಲುವಾಗಿ, ಗಡಿಪಾರಾದರು ನಮ್ಮ ಸಲುವಾಗಿ. ಗಡಿಪಾರಾದಂತಹ ಸಮಯದಲ್ಲಿ ಬಿಜ್ಜಳನ ಆಸ್ಥಾನದ ಸಂದೇಶಗಳನ್ನು ನೋಡಿದಂತಹ ಶರಣರ ನೋವುಂಡ ಈ ನೆಲೆಗಳ ಒಳಗಡೆ ಇಲ್ಲಿಂದನೇ ದಾಟಿದ್ದಾರೆ ಅವರು.
ಈ ನೋವುಂಡ ಈ ನೆಲೆಗಳ ಒಳಗಡೆ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿದ್ದರೆ ಶರಣ ತತ್ವದ ಮೌಲ್ಯಗಳು ಬಿತ್ತುತ್ತಾನೇ ಇರಬೇಕು. ವರ್ಷಿಗೊಂದು ಸಲ ಬಿತ್ತನೇ ಇರ್ತೀವಲ್ಲ, ಮುಂಗಾರು ಹಿಂಗಾರು ಅಂತ ಬಿತ್ತೀವಲ್ಲ. ಮುಂಗಾರು ಬಿತ್ತುತ್ತೀವಿ, ಏನು ಗೋಧಿ ಹೆಸರು, ಉದ್ದು, ಕಡ್ಲಿ, ಇದು ಸಾರಿ ತೊಗರಿ. ಹಿಂಗಾರು ಕಡ್ಲಿ, ಜೋಳ. ಹಾಗಿದ್ದಾಗ ಇವುಗಳ ಧಾನ್ಯದ ರೂಪದಲ್ಲಿ ನಾವು ಸ್ವೀಕಾರ ಮಾಡಿದ ಹಾಗೆ ವಿಚಾರದ ರೂಪದಲ್ಲಿಯೂ ಸಹಿತ ಮಸ್ತಕದ ಒಳಗಡೆ, ತಲೆಯ ಒಳಗಡೆ ಹಿಂಗಾರು ಮುಂಗಾರು ಅನ್ನುವಂಥ ಬೀಜವನ್ನು ಪದೇ 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 ಬಿತ್ತಿದ್ದೇ ಆದರೆ ನಮ್ಮ ಮೌಲ್ಯಗಳು ದೂರ ಹೋಗೋದಿಲ್ಲ ಅಂತ ಹೇಳುವುದರ ಮೂಲಕ ನೋಡ್ರಿ, ವರುಣನಿಗೂ ಸಂದೇಶವಾಯಿತು, ಈ ಮೌಲ್ಯ ಉಳಿಸಿಕೊಳ್ಳರಿ ಅನ್ನುವಂಥ. ಇದು ಈ ಮೌಲ್ಯ ಹೇಳುವುದು ನಾನಲ್ಲ, ಈ ಮೌಲ್ಯ ಹೇಳ್ತಾ ಇರೋದು ನಾನಲ್ಲ. ನನ್ನೊಳಗೆ ಬಸವಣ್ಣ ಬಿತ್ತಿದಂತಹ ಈ ಆಹಾರದ ಬೀಜಗಳು ನನಗಷ್ಟೇ ಆಧಾರವಾಗದೆ ಈ ಸಮಾಜಕ್ಕೂ ಆಧಾರವಾಗಿದ್ದೇ ಆದರೆ ಬಸವಣ್ಣನೂ ಉಳಿದುಕೊಳ್ತಾರೆ, ಶರಣರೂ ಉಳಿದುಕೊಳ್ತಾರೆ, ನಾವು ನೀವೆಲ್ಲ ಸುಖಿ ಸಂಸಾರದ ವಾರಸುದಾರರಾಗ್ತೀವಂತ ಹೇಳುವುದರ ಮೂಲಕ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ವೇದಿಕೆಗೂ ಇಲ್ಲಿನ ಎಲ್ಲ ಸಂಘಟನಾ ಶಕ್ತಿಯ ಮನಗಳಿಗೂ ಮತ್ತೊಮ್ಮೆ ಚರಣಗಳನ್ನು ಹೇಳುವುದರ ಮೂಲಕ ಎಲ್ಲರಿಗೂ ಶರಣಾರ್ಥಿ. ಇಲ್ಲಿವರೆಗೆ ಸುಮಾರು 45 ನಿಮಿಷಗಳ ಕಾಲ ಅದ್ಭುತವಾದಂಥ ಮಾತನಾಡಿದಂಥ ಶರಣೆ ಡಾಕ್ಟರ್ ಇಂದುಮತಿ ಸಿ ಪಾಟೀಲ್ ಅವರು ಶರಣ ಧರ್ಮ ಕುರಿತು ಎರಡು ವಿಷಯಗಳ ಕುರಿತು ಅದ್ಭುತವಾಗಿ ಮಾತನಾಡ. ಒಂದು ಶರಣ ಧರ್ಮ, ಇನ್ನೊಂದು ಮಾನವೀಯ ಮೌಲ್ಯಗಳು. ತುಂಬ ಚೆಂದಾಗಿ ಮಾತಾಡಿದಂಥ ಆತ್ಮೀಯ ಸಹೋದರಿಯವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು, ಮೌಢ್ಯದಿಂದ ದೂರವಿರಬೇಕು. ಜೊತೆಗೆ ಶರಣ ಧರ್ಮವನ್ನು ನಾವು ಅನುಸರಿಸಿದರೆ ಮಾನವೀಯ ಮೌಲ್ಯಗಳು ತಂದಿನ ತಾನೇ ನಮ್ಮಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಸಾಧ್ಯ ಎಂಬ ಮಾತನ್ನು ಹೇಳಿದಂಥ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಸಹೋದರಿಯಾದಂಥ ಶರಣೆ ಡಾಕ್ಟರ್ ಇಂದುಮತಿ ಸಿ ಪಾಟೀಲ್ ಅವರಿಗೆ ಅಭಿನಂದನೆಗಳು ಹಾಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂಥ ಆತ್ಮೀಯರು, ಶರಣ ಬಂಧುಗಳು ಆದಂಥ ಶ್ರೀ ಶರಣ ಶಾಂತಗೌಡ